ದಿಂದ ಪ್ರಾರಂಭವಾಯಿತು. ಆದ ಕಾರಣ 32 ವರ್ಷಗಳ ಕಾಲ ಅಖಂಡವಾದ ರೀತಿಯಲ್ಲಿ ಈ ಸಪ್ತಾಹ ದಿನದಿನಕ್ಕೆ ಅಭಿವೃದ್ಧಿಯಾಗುವ ರೀತಿಯಲ್ಲಿ ನಡ್ಕೋತಾ ಬಂದದೆ. ಎಲ್ಲದಕ್ಕಿಂತ ಮಿಗಿಲೇನು ಗೊತ್ತು, ನಾ ಸತ್ಯ ಹೇಳ್ತೇನೆ, ಯಾರಾದರೂ ಸಿಟ್ಟಾದರೂ ಆಗೋರು ಆಗ್ತಾರೆ, ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಏನು ಸಪ್ತಾಹ ಈ ರಾಯರ ವರ್ಧಂತಿ ಮತ್ತು ಇದೇನದಲ್ಲ, ಇವೆರಡನ್ನು ಎಲ್ಲಿ ಆಚರಣೆ ಮಾಡ್ತಾ ಇದ್ದಿಲ್ಲ. ಎಂದು ಸಪ್ತಾಹ ಪ್ರಾರಂಭವಾಯಿತು, ಸಪ್ತಾಹ ಪ್ರಾರಂಭವಾದಮೇಲೆ ಒಂದು 15 ವರ್ಷ ತನಕ ಕೂಡ ಸ್ತಬ್ಧ ಇತ್ತು. 15 ವರ್ಷ ಆದ ಮೇಲೆ ಇವತ್ತು ಇಡೀ ಇಂಡಿಯಾದಲ್ಲಿರುವ ಎಷ್ಟು ರಾಯರ ಮಠಗಳವೋ ಅಷ್ಟು ರಾಯರ ಮಠಗಳಲ್ಲಿ ಈ ಸಪ್ತಾಹ ನಡೀತಾದ. ಅಂದರೆ ಒಂದು ರೀತಿಯಿಂದ ಈ ಸಪ್ತಾಹ ಕಾರ್ಯಾಚರಣಾ ಸಮಿತಿ ಗುರುರಾಜರ ಪ್ರೇರಣೆಗೆ ಅನುಗುಣವಾಗಿ ಗುರುರಾಜರ ಅನುಗ್ರಹದಿಂದ ಎಲ್ಲ ಕಡೆ ಬಿತ್ತಿದಂತೆ ಆಯ್ತಿದ್ದು. ನಿಜವಾಗಿ ಬರೀ ನಾವು ಒಂದೊಂದು ಊರಿಗೆ ಹೋಗಿ ಮಾಡ್ತೀವಿ, ಎಲ್ಲ ಒಟ್ಟೇ ಟೈಮ್ನಲ್ಲಿ ಎಲ್ಲ ಊರುಗಳಲ್ಲಿ ಸಪ್ತಾಹ ಕಾರ್ಯಾಚರಣಾ ಸಮಿತಿಯಿಂದ ಸಪ್ತಾಹ ಕಾರ್ಯಕ್ರಮ ನಡೆಯೋದಿಲ್ಲ. ಆದರೆ ಈ ಸ್ಫೂರ್ತಿಯಿಂದ ಎಲ್ಲ ಮಠಗಳಲ್ಲಿದೆ ಆಗ್ತಾ ಇರೋದು. ಇವತ್ತು ಇಂಡಿಯಾದಲ್ಲಿರುವ ರಾಯರ ಮಠಗಳು ಅಂತ ಎಷ್ಟವೋ ಅಷ್ಟು ಮಠಗಳಲ್ಲಿ ಸಪ್ತಾಹ ಕಾರ್ಯಾಚರಣಾ ಸಮಿತಿಯ ಪ್ರೋತ್ಸಾಹದಿಂದ ಅದರ ಸ್ಫೂರ್ತಿಯಿಂದ ಸಪ್ತಾಹ ಕಾರ್ಯಕ್ರಮ ನಡೀತಾದ ಅಂತಂದರೆ ಅದು ನಮ್ಮ ಜನ್ಮ ಧನ್ಯ ಅಂತ ನಾನು ಭಾವನೆ ಮಾಡ್ತೀನಿ. ನನಗೆ ಮೊಟ್ಟ ಮೊದಲು ನಾವು ಪ್ರಾರಂಭ ಮಾಡಿದ್ದು ಏನು ಸಿಂಪಲ್ಲಾಗಿ ಮಾಡ್ತಾಯಿದ್ವಿ. ಆಮೇಲೆ ಪ್ರಹ್ಲಾದರಾಜನ ಮಾತ್ರ ಕೂಡಿಸೋದು, ಅವರಿಗೆ ಒಂದು ಸ್ವಲ್ಪ ನಾವೇ ನಮ್ಮ ಸ್ವಂತಿಕೆಯಿಂದ ಅಭಿಷೇಕ ಮಾಡೋದು ಕೂಡೋದು, ಏನೋ ಒಂದು ಕಾವಸ್ತು ಸುಡಿಸ್ಬಿಡ್ತಿದ್ವಿ. ಆಮೇಲೆ ಪರಿಮಳಾಚಾರ್ಯ ಹೇಳಿದ್ರು, ದಡದು ಇದಕ್ಕೇನು ಗೊತ್ತಾಗೋಲ್ದು ಅಪ್ಪಣಗ ತಿಳ್ಕೊಂಡು, ಹಾಗಲ್ಲಣ್ಣ ಸ್ವಲ್ಪ ಏನು ಮಂತ್ರಪೂರ್ವಕವಾಗಿ ಮಾಡಿದರೆ ಬೇಷಿರ್ತದೆ, ಇದ್ರ ಚೆನ್ನಾಗಿ ಮಾಡಿದರೆ ಬೇಷಾಗಿರ್ತದೆ ಅಂತ ಪ್ರೇರಣೆ ಮಾಡಿದ. ಮೊಟ್ಟ ಮೊದಲು ರಾಘವೇಂದ್ರ ಪಟ್ಟಾಭಿಷೇಕಕ್ಕೆ ಸಂಬಂಧಪಟ್ಟಂತೆ ದಾಸರ ಹಾಡುಗಳನ್ನು ಜೋಡಿಸಿ ಸುದೀರ್ಘವಾಗಿ ಮಾಡಿದ್ವಿ. ಸ್ವಲ್ಪ ನನಗೆ ಅನಿಸ್ತು ಇದು ಭಾಳ ದೀರ್ಘ ಆಯ್ತಲ್ಲ ಇದು ಇಷ್ಟು ಬೋರ್ ಬರಬಾರ್ದು ಅಂತ ಅಂದ್ಕೊಂಡು ಅದನ್ನು ಸ್ವಲ್ಪ ಸಂಕ್ಷೇಪ ಮಾಡಿದ್ವಿ. ಇದರ ಮಧ್ಯದಲ್ಲಿ ಬಾಂಬೆಯಲ್ಲಿ ಕಾರ್ಯಕ್ರಮ ಮಾಡಿದಾಗ ಯಾಕೋ ಮನಸ್ಸಿಗೆ ಒಂದು ಸ್ಫೂರ್ತಿ ಬಂತು. ಅದು ನಿಜವಾಗಿ ಈ ಫಲ ಸಮರ್ಪಣೆ ಪರಿಮಳಾಚಾರ್ಯರ ದ್ವಾರ ಗುರುಗಳಿಗೆ ಸಮರ್ಪಣೆ ಮಾಡ್ತಾಯಿದ್ದೀನಿ. ರಾಯರು ಶ್ರೀನಿವಾಸ ನನ್ನಲ್ಲಿ ಈ ಅಲ್ಪನಲ್ಲಿ ನಿಂತ್ಕೊಂಡು, ಒಂದು ಅರಿಯದ ಮಂದಮತಿಯಾದ ನನ್ನಲ್ಲಿ ನಿಂತ್ಕೊಂಡು ಮೊಟ್ಟ ಮೊದಲು ಪ್ರಹ್ಲಾದ್ ಚರಿತ್ರೆಯನ್ನು ನಾಟಕ ರೂಪದಲ್ಲಿ ಬರೆಸಿದರು. ಅದಾದಮೇಲೆ ಮೊಟ್ಟ ಮೊದಲು ಪುರಂದರದಾಸರ ಡ್ರಾಮಾ ಬರೆಸಿದರು ನಾಟಕವನ್ನು. ಅಂದರೆ ನಮ್ಮ ಪ್ರಾಚೀನ ಸಂಪ್ರದಾಯಕ್ಕೆ ಅನುಗುಣವಾಗಿ ಪ್ರಸ್ತಾವ ವಿಷ್ಕಂಭ ಇವೇನಿರ್ತವಲ್ಲ 5 ಅಂಕದಲ್ಲಿ ಅದು ಮೊದಲು ಬರೆಸಿದರು. ಅದಾದಮೇಲೆ ಪ್ರಹ್ಲಾದ ಚರಿತ್ರೆಯನ್ನು ದಾಸರ ಮಾತುಗಳನ್ನೇ ಇಟ್ಟುಕೊಂಡು, ನನ್ನ ಸ್ವಂತ ವಾಕ್ಯಗಳು ಯಾವುವು ಇಲ್ಲಲ್ಲ, ಪ್ರಹ್ಲಾದನ ಮಾತುಗಳಾಗಲಿ ಇನ್ನೊಬ್ಬರ ಮಾತಾಗಲಿ ಹಿರಣ್ಯಕಶಿಪನ ಮಾತಾಗಲಿ ಭಾಗವತಾದಿಗಳಲ್ಲಿ ಬರ್ತಕ್ಕಂಥ ವಾಕ್ಯಗಳನ್ನು ಅದು ಸಂಸ್ಕೃತದಲ್ಲಿದ್ದರೆ ಅದು ಸ್ವಲ್ಪ ಕನ್ನಡದಲ್ಲಿ ಆ ರೀತಿ ಪ್ರಹ್ಲಾದ ಚರಿತ್ರೆ ಆಯಿತು. ಪ್ರಹ್ಲಾದ ಚರಿತ್ರೆ ಆದಮೇಲೆ ಶ್ರೀನಿವಾಸ ಕಲ್ಯಾಣ ಬರಿಬೇಕು ಅಂತ ಮನಸ್ಸಿಗೆ ಬಂತು. ಮಾಧವನ ಚರಿತ್ರೆಯನ್ನು ಪ್ರಾರಂಭ ಮಾಡಿಕೊಂಡು ಶ್ರೀನಿವಾಸ ಬರೆಸಿದ. ಅದಾದಮೇಲೆ ನನ್ನ ಮಿತ್ರನ ಪ್ರೋತ್ಸಾಹದಿಂದ ರಾಯರ ಪಟ್ಟಾಭಿಷೇಕವನ್ನೇ ಒಂದು ನಾಟಕವಾಗಿ ಬರೀಬೇಕು ಅಂತ ಮನಸ್ಸಿಗೆ ಬಂತು. ಅದು ಗುರುಗಳ ದೃಷ್ಟಿಗೆ ತಂದೆ. ಅದು ತಪ್ಪುಗಳಿರ್ತಾವೆ, ಭಾಳ ತಪ್ಪುಗಳಿರ್ತಾವೆ. ಅವರು ಏನು ಹೇಳ್ತಾರೆ ತಪ್ಪು ಅಂತ ಹೇಳೋ ಸ್ವಭಾವದವರಲ್ಲ. ಎಲ್ಲ ಕಡೆ ಗುಣಗ್ರಹಣ ಮಾಡ್ತಕ್ಕಂಥವ್ರೆ ಚೆನ್ನಾಗದ ಅಂಥೇಳಿ ಹರಿಸಿದರು. ಅದನ್ನು ಬಾಂಬೆಯಲ್ಲಿ ಪ್ರದರ್ಶನ ಕೂಡ ಮಾಡಿದ್ವಿ. ಸುಮಾರು 2 ತಾಸಿನ ನಾಟಕ ಆಯ್ತು ಅದು. ನಂತರದ ಅಂದರೆ ರಾಯರು ಸನ್ಯಾಸಾಶ್ರಮ ಸ್ವೀಕಾರ ಮಾಡುವುದಕ್ಕಿಂತ ಮುಂಚೆ ಸುಧೀಂದ್ರರೊಟ್ಟಿಗೆ ಮಾತಾಡೋದು, ಸುಧೀಂದ್ರರು ಅವರನ್ನು ಆಜ್ಞಾ ಮಾಡೋದರಿಂದ ಹಿಡ್ಕೊಂಡು ಕೊನೆಗೆ ಆಶ್ರಮ ಸ್ವೀಕಾರ ಮಾಡಿ ಬೃಂದಾವನ ಪ್ರವೇಶ ಮಾಡುವವರೆಗೆ ನಾಟಕ ಅದು 5 ಅಂಕದಲ್ಲಿ ಒಂದು ರೀತಿ ಸುಂದರವಾಗಿ ಆಯಿತು. ಮತ್ತು ಯಾಕೋ ನಮಗೆ ಅನಿಸ್ತು, ನನಗೆ ನನ್ನ ಮಿತ್ರ ಪರಿಮಳಾಚಾರ್ಯ ಅನಿಸಿಲ್ಲ, ಗುರುಗಳಿಗಂತೂ ಅನಿಸ ಅವ್ರು ಏನಿದ್ರು ನೋಡಿ ಆನಂದ ಪಡೋದೇ ಹೊರತು ಸ್ವಭಾವ ಇಲ್ಲ, ಇದು ಯಾಕೋ ಬೋರ್ ಆಗ್ತದೆ, ಇದು ಸ್ವಲ್ಪ ಕಮ್ಮಿ ಮಾಡಬೇಕು ಅಂತ ಅಂದ್ಕೊಂಡು ಈ ವರ್ಷ ಇದನ್ನು ಇನ್ನೂ ಸಂಕ್ಷೇಪ ಮಾಡಿ ಪಟ್ಟಾಭಿಷೇಕದ್ದು ಅಂದರೆ ಶಾಸ್ತ್ರೀಯವಾದ ಮಂತ್ರಗಳಿಂದ, ನನಗಷ್ಟು ದೊಡ್ಡ ಸ್ಮೃತಿ ಗ್ರಂಥಗಳಲ್ಲಿ ಪರಿಚಯ ಇಲ್ಲ, ಆದರೆ ಅವನ್ನೆಲ್ಲ ತರಿಸಿಕೊಂಡು ಪರಿಮಳಾಚಾರ್ಯ ಡಿಸ್ಕಸ್ ಮಾಡಿ ಈ ಪಟ್ಟಾಭಿಷೇಕದ ಚಿಂತನೆಯನ್ನು ಶಾಸ್ತ್ರೀಯವಾದ ರೀತಿಯಲ್ಲಿ ಎಲ್ಲ ಮಂತ್ರಗಳನ್ನು ಸುದೀರ್ಘವಾಗಿ ಆ ವಿರಜಾ ಹೋಮ ಅಂದರೆ ಅಷ್ಟೆಲ್ಲ ಮಾಡಲಿಕ್ಕಾಗಲ್ಲ, ಅದರ ಸಂಕ್ಷೇಪ ರೂಪದಲ್ಲಿ ಇಲ್ಲೊಂದು ಕಾರ್ಯಕ್ರಮ ಮಾಡ್ತಾರೆ. ನೀವೆಲ್ಲ ನೋಡಿ, ವೇದ ವಿದ್ವಾಂಸರು ವೇದವಾಣಿಯನ್ನು ಉಚ್ಚಾರ ಮಾಡ್ತಾ ಹೋಮಾದಿಗಳನ್ನು ಅವರು ಮಾಡ್ತಾರೆ, ಪೌರೋಹಿತ್ಯ ರೀತಿಯಲ್ಲಿ ಅವರು ಮಾಡುತ್ತಾರೆ. ಅದನ್ನು ಮಿತ್ರರಾಗಿರ್ತಕ್ಕಂಥ ಪರಿಮಳಾಚಾರ್ಯರು ಅದನ್ನೆಲ್ಲ
ಮಾಡ್ತಾರೆ. ನೀವೆಲ್ಲ ನೋಡಿ ಆನಂದ ಪಡಬೇಕು. ಎಂದೋ 360 ವರ್ಷದ ಕೆಳಗಡೆ ಮಂತ್ರಾಲಯ, ಅದಕ್ಕಿಂತ ಮುಂಚೆ ಇನ್ನೂ ಹೋಗಬೇಕು. ರಾಯರು ಸಾಕ್ಷಾತ್ತಾಗಿ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ ದೃಶ್ಯ ಇದರಲ್ಲಿ ನೋಡಿದಾಗೇ ಇಷ್ಟು ಆನಂದ ಆಗ್ತದೆ ಅಂತಂದರೆ, ಸ್ವತಃ ಗುರುಸಾರ್ವಭೌಮರು ದೇವಸ್ವಭಾವರಾಗಿರ್ತಕ್ಕಂಥ ಸ್ವಭಾವ ಎಂಬ ಶಬ್ದಕ್ಕೆ ಸಂಸ್ಕೃತದಲ್ಲಿ ಗುರುಗಳು ಕೇಳ್ತಾ ಇದ್ದಾರಲ್ಲ ಗೊತ್ತಿಲ್ಲ. ಸ್ವಭಾವ ಎಂಬ ಶಬ್ದಕ್ಕೆ ಸ್ವರೂಪ ಅಂತ ಅರ್ಥ. ದೇವತೆಗಳ ಸ್ವರೂಪವುಳ್ಳವರು ರಾಘವೇಂದ್ರ ಸ್ವಾಮಿಗಳು. ಮತ್ತು ಪರಿಮಾರ ಶ್ರೀಗಳವರ ಆಜ್ಞಾ ಪ್ರಕಾರ, ಅವರ ಮಾತಿನಂತೆ, ಅವರ ಹೇಳಿಕೆಯಂತೆ ಭವ್ಯ ಸ್ವರೂಪ ಅಂಬೋದಕ್ಕೆ ಅವರೇ ತಿಳಿಸಿಕೊಟ್ಟಂತೆ ಭವ ಸಂಬಂಧಿಯಾಗಿರತಕ್ಕಂಥ ರುದ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೂಪ ಶೇಷ, ಆ ಶೇಷನ ಅಂಶರಾಗಿರ್ತಕ್ಕಂಥ ಶೇಷಾವತಾರಿಗಳಾಗಿರ್ತಕ್ಕಂಥ ಮಂತ್ರಾಲಯ ಮಹಾಪ್ರಭುಗಳ ಪಟ್ಟಾಭಿಷೇಕವನ್ನು ಇವತ್ತು ನಾವು ನೋಡೋಣ. ನಮ್ಮ ಜನ್ಮ ಧನ್ಯ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ಒಮ್ಮೆ ಎಲ್ಲರೂ ರಾಯರು ಬರೋದಕ್ಕಿಂತ ಭಜನೆ ಮಾಡಿ ಒಂದು ಭಜನೆ. ಅಚ್ಯುತಂ ಕೇಶವಂ ರಾಮನಾರಾಯಣಂ. ಅದು ಹೋದ್ರೆ ನಮ್ಮ ವೆಂಕಟೇಶ್ವರ ಹೋದ್ರ ಹನುಮದ್ ವಿಲಾಸ ಹೇಳಿದಾತ ಅಲ್ಲ. ಯಾಕೆ ವೆಂಕಟೇಶ್ವರಾಚಾರ್ಯ ಮುಂದೆ ಹೇಳ್ಬೇಕಾದ್ರೆ ನನಗೆ ಈಗಲೇ ಭಯ ಬಂದದ್ದು. ಆತನ ಒಳ್ಳೆಯ ಸಂಗೀತ, ಅವ್ರ ತಾತನ ಕೈಯಾಗಿ ಎಷ್ಟು ತಯಾರಾದ, ಎಷ್ಟು ಪರಿಶ್ರಮ ಮಾಡಿದ್ದಾನೆಂಬುದು ಗೊತ್ತಾಗ್ತದೆ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ. ಕೃಷ್ಣ ದಾಮೋದರಂ ವಾಸುದೇವಂ ಭಜೆ. ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ. ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ. ಶ್ರೀಧರಂ ಮಾಧವಂ ಗೋಪಿಕಾ ವಲ್ಲಭಂ. ಶ್ರೀಧರಂ ಮಾಧವಂ ಗೋಪಿಕಾ ವಲ್ಲಭಂ. ಜಾನಕೀ ನಾಯಕಂ ರಾಮಚಂದ್ರಂ ಭಜೆ. ಜಾನಕೀ ನಾಯಕಂ ರಾಮಚಂದ್ರಂ ಭಜೆ. ಹರೇ ರಾಮ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ರಾಮ ಹರೇ ಹರೇ. ರಾಮ ಹರೇ ಹರೇ. ಕೃಷ್ಣ ಹರೇ ಹರೇ. ಕೃಷ್ಣ ಹರೇ ಹರೇ. ರಾಮ ಕೃಷ್ಣ ಹರೇ ಹರೇ. ರಾಮ ಕೃಷ್ಣ ಹರೇ ಹರೇ. ರಾಮ ಕೃಷ್ಣ ಹರೇ ಹರೇ. ರಾಮಾಯ ರಾಮಭದ್ರಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ. ರಾಮಚಂದ್ರಾಯ ವೇಧಸೇ. ರಘುನಾಥಾಯ ನಾಥಾಯ. ರಘುನಾಥಾಯ ನಾಥಾಯ. ಸೀತಾಯ ಪತಯೇ ನಮಃ. ಸೀತಾಯ ಪತಯೇ ನಮಃ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಜೈ ಶ್ರೀರಾಮ. ಜೈ ಶ್ರೀರಾಮ. ಇಷ್ಟಕ್ಕೆ ಮುಂಚೆ ಮಿತ್ರರು ಒಂದು ಉಪನ್ಯಾಸ ಮಾಡುವಾಗ ಪರಿಮಳಾಚಾರ್ಯ ಹೇಳಿದ್ರು ಅಂದ್ಕೋತೀನಿ ನಾನು. ದೊಡ್ಡವರ ಮುಂದೆ ಹೇಳಿಬಿಡಬೇಕು. ದೊಡ್ಡವರು ಇಂತಹ ಸಂದರ್ಭ ಬಂದಾಗ ಹೇಳದೇ ಇದ್ದರೆ ನಮ್ಮ ಸಂದೇಹಗಳು ಸಂದೇಹವಾಗಿ ಉಳಿತದೆ, ಟೈಮ್ ಆಗ್ತದೆ ಅಂತ ಆಲೋಚನೆ ಮಾಡಬಾರ್ದು. ಟಿಫನ್ ಮಾಡಿ ಕೂತಾ ಅರ್ಧ ಗಂಟೆ ಲೇಟ್ ಮಾಡಿದ್ವಿ ನಾವು. ಇಲ್ಲಿ ಏನು ನಾನು ಹೇಳ್ತೇನೆ, ನನ್ನ ಸ್ವಭಾವ ನಾನು ಹೇಳಿಬಿಡ್ತೀನಿ. ಈ ದೈವಿ ಚಿಂತನೆಯಲ್ಲಿ ಆಶ್ಚರ್ಯ. ನಮ್ಮ ಕುಷ್ಟಿ ಜನ ಭಾಳ ಬಂದಾರ, ಭಾಳ ನಮ್ಗೆ ಆನಂದ ಆಗ್ಯದ. ನಿಮ್ಮೆಲ್ಲರಿಗೂ ಕುಷ್ಟಿ ಜನರಿಗೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಗುರುಗಳು ಇಷ್ಟಕ್ಕೆ ಮುಂಚೆ ಅಚ್ಯುತಂ ಕೇಶವಂ ಅದರ ಬಗ್ಗೆ ಅವರು ಸದ್ಯ ಹುಟ್ಟಕ್ಕೆ ಮಾಡಿದ್ರೋ ಗೊತ್ತಿಲ್ಲ, ಬೇರೆಯವ್ರು ಮಾಡಿದ್ರೋ ಗೊತ್ತಿಲ್ಲ ನನಗೆ. ಇದು ಗರುಡ ಪುರಾಣದಲ್ಲಿ ಅಂತಂಬೋದು ಹೇಗೆ
ಅಲ್ಲೋ ಗುರುಗಳೇ ಅದೇ ಅಂದ್ಕೋತೀನಿ. ಅದು ಹೇಗೆ ಅಲ್ಲ ಅಂತನೋ ಏನೋ ಅವ್ರ ಭಾವ ಏನೋ ನನಗೋ ಗೊತ್ತಿಲ್ಲ. ಆದರೆ ನಾನು ನೋಡಿದ ನಮ್ಮಲ್ಲಿ ನನ್ನ ಮನೆಯಲ್ಲಿ ಗುರುಗಳು ಬಂದರೆ ಅದನ್ನು ತೋರಿಸ್ತೀನಿ ನಾನು ಯಾವಾಗಾರು. ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಗರುಡ ಪುರಾಣದ ಅಂದರೆ ಹಾಳಿ ಅಂತಾರಲ್ಲ ಹಳೆಯ ಕಾಲದಲ್ಲಿ, ಇವಾಗ ಅದು ಹೇಗಾಗಿದೆ ಅಂದರೆ ಹಪ್ಪಳಿದ್ದಾಗದ ಅದು ಮುಟ್ಟಿದರೆ ಪುಡಿ ಪುಡಿ ಆಗ್ತದೆ ಅಂತ. ತಾಳೆಗರೆ ಅಲ್ಲ, ಪೇಪರೇ ಬಹಳ ಹಳೆಯ ಕಾಲದ ಸುಮಾರು ಒಂದು 100 ವರ್ಷದ ಕೆಳಗೆ ಪ್ರಿಂಟ್ ಆಗಿರತಕ್ಕಂಥ ಗರುಡ ಪುರಾಣದ ಬ್ರಹ್ಮಕಾಂಡಾದನ ಮತ್ತು ಕರ್ಮಕಾಂಡ ಎರಡೂ ಅದ. ಅದರಲ್ಲಿ ಈ ಪದ್ಯ ಅದ, ಈ ಅಚ್ಯುತಂ ಕೇಶವಂ. ನಾನು ಇದಕ್ಕಿಂತ ಇನ್ನೊಂದು ಆಧಾರ ಏನು ಕೊಡ್ತೀನಿ, ನನ್ನ ಅಭಿಪ್ರಾಯ ತಪ್ಪಿದ್ರೆ ಗುರುಗಳು ತಿದ್ದಬೇಕು. ನಮ್ಮ ಹರಿದಾಸರ ಮಾತಿನಂತೆ ಶಾಸ್ತ್ರದ ಪ್ರಕಾರ ಯಮಧರ್ಮರಾಜನ ಉಪಾಸ್ಯ ಮೂರ್ತಿ, ದಕ್ಷಿಣ ದಿಕ್ಕಿಗೆ ಅಭಿಮಾನಿಯಾಗಿರ್ತಕ್ಕಂಥ ಯಮಧರ್ಮರಾಜನ ಉಪಾಸ್ಯ ಮೂರ್ತಿ ರಾಮಚಂದ್ರ. ರಾಮದೇವರನ್ನು ಅವರು ಉಪಾಸನ ಮಾಡ್ತಾ ಇರ್ತಾರೆ. ಅಷ್ಟದಿಕ್ಪಾಲಕರು ಆ ದಿಕ್ಕುಗಳಲ್ಲಿರುವಾಗ ಒಂದೊಂದು ದಿಕ್ಕಿನಲ್ಲಿ ಒಬ್ಬೊಬ್ಬ ಭಗವದ್ ರೂಪವನ್ನು ಚಿಂತನೆ ಮಾಡ್ತಾರೆ. ದಕ್ಷಿಣ ದಿಕ್ಕಿಗೆ ಅಭಿಮಾನಿಯಾಗಿರ್ತಕ್ಕಂಥ ಯಮಧರ್ಮರಾಜ ರಾಮದೇವರನ್ನು ಉಪಾಸನ ಮಾಡ್ತಾನೆ. ಅವನು ಕೃಷ್ಣ ಮಗನಾಗಿ ಹುಟ್ಟಿದ್ದಾನೆ ಬೇರೆ. ಅದಕ್ಕೆ ಆಶ್ಚರ್ಯ ಏನು ಗೊತ್ತನ, ಈ ಪದ್ಯದಲ್ಲಿ ಭಗವಂತನ ದಯಮಾಡಿ ಕೆಲವರು ಭಜೆ ಅಂತ ಹೇಳ್ತಾರೆ. 2 ಭಜೆ ಬೇಕಾಗಿಲ್ಲ, ಅಲ್ಲಿ ಒಟ್ಟು 13 ನಾಮಗಳನ್ನು ಉಚ್ಚಾರ ಮಾಡಿದ್ದಾರೆ. ಈ ಮಂತ್ರ ಯಮಧರ್ಮರಾಜ ಮಾಡಿದ್ದ ಅಲ್ಲ, ಅದು ಆಮೇಲೆ ಚರ್ಚೆ. ಒಟ್ಟು 13 ಅಂದರೆ 3 1 3 4. ಈ ಪದ್ಯ ಹೇಳಿದರೆ ಚತುರ್ವಿಧ ಪುರುಷಾರ್ಥ ಸಿದ್ಧಿಯಾಗ್ತದೆ ಎಂಬ ಭಾವನೆ ಇರಬಹುದು. ಹರಿಕಥಾಮೃತಸಾರದಲ್ಲಿ ಬರ್ತಕ್ಕಂಥ ಮಾತಿನ ಪ್ರಕಾರ ಆದರೆ ನಾರದರು ಯಮಲೋಕಕ್ಕೆ ಹೋದಾಗ ಏನು ಅವ್ರ ಮುಂದೆ ಸಂವಾದ ಬರ್ತದಂತೆ, ಏನು ಭಗವಂತನ ನಾಮಗಳು ಕುಪ್ಪಿ ಅವೆ, ಭಗವಂತನ ನಾಮ ಕೊಟ್ಟಿದ್ದಾನೆ, ಉಚ್ಚಾರ ಮಾಡಲಿಕ್ಕಾಗ್ತಾ ಇಲ್ಲ ಈ ಜನರಿಗೆ, ಅದರಿಂದ ನನ್ನ ನರಕಕ್ಕೆ ಬರ್ತಾರೆ ಅಂತ ಅನ್ನೋ ಸಂದೇಶ ಕೊಟ್ಟಾಗ ಅಚ್ಯುತಂ ಕೇಶವಂ ರಾಮನಾರಾಯಣಂ. ಇಲ್ಲಿ ಏನು ಮಾಡಿದ್ದಾನೆ ಗೊತ್ತನ, ತನ್ನ ಇಷ್ಟ ದೈವ, ತನ್ನ ಮನೆ ದೈವ, ತನ್ನ ಆರಾಧ್ಯ ದೈವ ರಾಮನ ಬಗ್ಗೆ ಹೇಳುವಾಗ 3 ಕಡೆ ರಾಮನನ್ನು ಹೇಳಿದ್ದಾನೆ, ಕೃಷ್ಣನನ್ನು 2 ಕಡೆ ಹೇಳಿದ್ದಾನೆ. ಉಳಿದ ಎಲ್ಲ ಭಗವದ್ರೂಪಗಳು ಅಚ್ಯುತಂ ಒಂದೇ. ಅಚ್ಯುತಂ ಕೇಶವಂ ರಾಮ. ಇದು ರಾಮನ ಬಲರಾಮ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ, ಅದನ್ನು ಬಲರಾಮ ಅಂತ ಹೇಳಿರೋದಲ್ಲ ಅಂದ್ಕೋತೀನಿ ನಾನು. ಅಚ್ಯುತಂ ಕೇಶವಂ ರಾಮ ನಾರಾಯಣಂ. ಆಮೇಲೆ ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ ಶ್ರೀಧರಂ ಮಾಧವಂ ಗೋಪಿಕಾ ವಲ್ಲಭಂ ಜಾನಕೀ ನಾಯಕಂ ರಾಮಚಂದ್ರಂ ಭಜೆ. ರಾಮಚಂದ್ರ ಜಾನಕಿ ನಾಯಕ, ಮೊಟ್ಟ ಮೊದಲು ಒಂದು ರಾಮನ ಹೆಸರುಗಳನ್ನು 3 ಬಾರಿ ಉಚ್ಚಾರ ಮಾಡಿದ್ದಾರೆ. ತಮಗೆ ಮಗನಾಗಿ ಅವತಾರ ಮಾಡಿದ ಕೃಷ್ಣನ ನಾಮಗಳನ್ನು 2 ಸಾರಿ ಉಚ್ಚಾರ ಮಾಡಿದ್ದಾರೆ. ಅದು ಕಾರಣ ಒಂದು ರೀತಿಯಿಂದ ಇದು ಯಮಧರ್ಮರಾಜಂದು ಯಾಕೆ ಆಗಬಾರ್ದು, ಆದರೆ ತಪ್ಪಿಲ್ಲ ಅಂತ ನಾನು ಅನ್ಸ್ಕೋತೀನಿ. ಚಿಂತನೆಯಲ್ಲೇನು ಅಥವಾ ಬೇರೆ ಯಾರಾದರೂ ಮಾಡಿದ್ದಾರೋ ನನಗೆ ಗೊತ್ತಿಲ್ಲ, ನಾನು ಅದನ್ನು ಹೆಚ್ಚು ಡೀಪಾಗಿ ಹೋಗಿಲ್ಲ. ಅಂದರೆ ಗುರುಗಳ ತಲೆಯಲ್ಲಿ ಯಾರಾದರೂ ಅದ್ವೈತಿಗಳು ಯಾರಾದರೂ ಮಾಡಿದ್ದಾಗಿದ್ದರೆ ಅದನ್ನು ನಾವು ಯಾಕೆ ಹೇಳಬೇಕು ಎಂಬ ಭಾವನೆಯಲ್ಲಿ ಗುರುಗಳಿದ್ದರೆ ನಾನು ಅದ್ರ ಬಗ್ಗೆ ಏನು ಮಾತಾಡೋದಲ್ಲ. ಗುರುಗಳು ನಂಗೆ ಅದು ತಿಳಿಸ್ಕೊಟ್ರೆ ಅದನ್ನು ನಾನು ಹಿಂದೆ ತೊಗೊಳಕ್ಕೆ ರೆಡಿ ಇದ್ದೀನಿ. ನನಗೆ ಪಾಷಂಡತನ ಇಲ್ಲ, ದೊಡ್ಡವರು ಹೇಳಿದ ಮಾತನ್ನು ಕೇಳ್ತೀನಿ. ಆದರೆ ಸ್ವಾಮಿ ಅಂದ ಇಲ್ಲ, ಇದನ್ನು ಆಲೋಚನೆ ಮಾಡು, ಇದನ್ನು ಹೇಳು, ಗುರುಗಳಿಗೆ ಒಪ್ಪಿಸು, ಅವ್ರು ತಪ್ಪಿದ್ರೆ ತಿತ್ತಾರೆ ಅಂತ ಅದ್ಕೋಣ. ಯಮಧರ್ಮರಾಜ ಮಾಡಿರ್ತಕ್ಕಂಥದ್ದೇ ಇದು ಅಂತ ನಾನು ಚಿಂತನೆ ಮಾಡ್ತಾ, ಯಾಕೆ ಯಮಧರ್ಮರಾಜ ಮಾಡಿದ್ದು ಅಂತಂದರೆ ಅವನ ಇಷ್ಟ ದೈವ ಆರಾಧ್ಯ ದೈವ ರಾಮನಾದ ಕಾರಣ ರಾಮನ ಹೆಸರನ್ನು 3 ಸಾಲ ಉಚ್ಚಾರ ಮಾಡಿ ಗೋಪಿಕಾ ಜಾನಕಿ ಗೋಪಿ ಕೃಷ್ಣನ ಹೇಳುವಾಗ 2 ಕಡೆ ಹೇಳಿ ಉಳಿದ ಭಗವದ್ ರೂಪಗಳನ್ನು ಒಂದೊಂದೇ ಬಾರಿ ಹೇಳಿದ್ದಾನಾದ ಕಾರಣ ಅದು ಯಮಧರ್ಮರಾಜ ಮಾಡಿದ್ದು ಅಂತ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ. ಈಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಆಯಿತು. ಮೊದಲು ಗಣಪತಿ ಪೂಜಾ ನಿರ್ವಿಘ್ನತೆಯ ಪರಿಸಮಾಪ್ತಿಗಾಗಿ ಅವನ ಆಶೀರ್ವಾದ, ಭಗವಂತ ಅವನಿಗೆ ಕೊಟ್ಟ ದೊಡ್ಡ ವರ, ಎಲ್ಲರೂ ನಿನ್ನನ್ನು ಪೂಜೆ ಮಾಡಲಿ ಅಂತ. ಅವನ ಕಾರುಣ್ಯ ಎಂಥ ದೊಡ್ಡದು ಗೊತ್ತಿಲ್ಲ. ಸಣ್ಣ ಕ್ರಿಮಿಯಿಂದ ರಾಜ್ಯ ಆಳಿಸಿರ್ತಕ್ಕಂಥ ಪರಬ್ರಹ್ಮ ಗಣಪತಿಗೆ ಕಕ್ಷಾದಲ್ಲಿ ಭಾಳ ಕೆಳಗಿರ್ತಕ್ಕಂಥ ಗಣಪತಿಗೆ ದೊಡ್ಡ ಸ್ಥಾನ ಕೊಟ್ಟಿದ್ದಾನೆ. ಪ್ರತಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಗಣಪತಿ ಆಕಾಶ ತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಉಮಾಪುತ್ರನಾಗಿರ್ತಕ್ಕಂಥ ಮನೋನಿಯಾಮಕರಾದ ರುದ್ರದೇವರ ಮಗನಾಗಿರ್ತಕ್ಕಂಥ ಗಣಪತಿಯ ಪೂಜಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.
कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः आचम्य केशवाय स्वाहा नारायणाय स्वाहा माधवाय स्वाहा गोविन्दाय नमः विष्णवे नमः मधुसूदनाय नमः त्रिविक्रमाय नमः वामनाय नमः श्रीधराय नमः ऋषिकेशाय नमः पद्मनाभाय नमः दामोदराय नमः संकर्षणाय नमः वासुदेवाय नमः प्रद्युम्नाय नमः अनिरुद्धाय नमः पुरुषोत्तमाय नमः दोक्षजाय नमः नारसिंहाय नमः अच्युताय नमः जनार्दनाय नमः उपेन्द्राय नमः हरे नमः श्रीकृष्णाय नमः प्रणवस्य परब्रह्म ऋषिः परमात्मा देवता दैवी गायत्री छन्दः प्राणायामे विनियोगः ओम भूः ओम भुवः ओम स्वाहा ओम महा ओम जनः ओम तपः ओम सत्यम् ओम तत्सवितुर्वरेण्यं भर्गो देवस्य धीमहि धियो यो नः प्रचोदयात् ओम आपो ज्योतिरसोऽमृतं ब्रह्म भूर्भुवस्वरोम शुभे मुहूर्ते आद्यब्रह्मणः द्वितीयपरार्धे श्रीश्वेतवराहकल्पे वैवस्वतमन्वन्तरे कलियुगे प्रथमपादे भरतवर्षे भरतखण्डे जम्बूद्वीपे दण्डकारण्ये देशे गोदावर्याः दक्षिणे तीरे शालिवाहनशके बौद्धावतारे रामक्षेत्रे अस्मिन् वर्तमानेन चान्द्रमानेन श्री क्रोधिनाम संवत्सरे उत्तरायणे शिशिर ऋतौ फाल्गुणमासे शुक्लपक्षे द्वितीयायां तिथौ मन्दवासरयुक्तायां शुभनक्षत्रे शुभयोग शुभकर्ण एवं गुणविशेषण विशिष्टायां शुभतिथौ गणपत्यन्तर्गत भारतीयरमणमुख्यप्राणान्तर्गत प्रेरणया श्री विश्वम्भरनाम परमात्म प्रीत्यर्थं श्री राघवेन्द्रस्वामिनां पट्टाभिषेकमहोत्सवे निर्विघ्नसिद्ध्यर्थं गणपतिपूजां करिष्ये वक्रतुण्ड महाकाय कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा ಶ್ರೀಶನಂಘ್ರಿ ಸರೋಜ ಭೃಂಗಮಗೇಶ ಸಂಭವ ಮನ್ಮನದೊಳು ಪ್ರಕಾಶಿಸನು ದಿನ ಪ್ರಾರ್ಥಿಸುವೆ ಪ್ರೇಮಾತಿಶಯದಿಂದ ನೀ ಸಲಹು ಸಜ್ಜನರ ವೇದಂ ವ್ಯಾಸ ಕರುಣಾಪಾತ್ರ ಮಹದಾಕಾಶಪತಿ ಕರುಣಾಳು ಕೈ ಪಿಡಿದೆಮ್ಮನುದ್ಧರಿಸು ओम भूः गणपतिं आवाहयामि ओम भुवः गणपतिं आवाहयामि ओम स्वाहा गणपतिं आवाहयामि ओम भूर्भुवः स्वः गणपतिं आवाहयामि ओम सुमुखाय नमः आसनं समर्पयामि ओम एकदन्ताय नमः पाद्यं समर्पयामि ओम कपिलाय नमः अर्घ्यं समर्पयामि ओम लम्बोदराय नमः आचमनीयं समर्पयामि ओम विघ्नराजाय नमः मंगलस्नानं समर्पयामि ओम आपोहिष्ठामयो भवस्ताना ऊर्जे दधातना महेरणाय चक्षासे यो वश्यवता शिवतामोरधस्तस्य भायते हनाः उषतीरेव मातराः तस्मा अरङ्गमवावो यस्य क्षयाः यजन्वाथ आवो जनयथा जनः नियं समर्पयामि श्री वेदव्यास करुणापात्राय नमः वस्त्रयुग्मं समर्पयामि ओम इभेन्द्रमुखाय नमः यज्ञोपवीतार्थे अक्षतां समर्पयामि ओम षण्मुखानुजाय नमः आवरणानि समर्पयामि आभरणानि समर्पयामि ओम विश्वोपासकाय नमः गन्धं समर्पयामि ओम रुक्मिणी तने चारुदेष्णाय नमः अक्षतान् समर्पयामि ओम आकाशाधिपतये नमः नानाविध परिमलपत्राणि समर्पयामि ओम मूषकवाहनाय नमः ओम मूषकवाहनाय नमः धूपं समर्पयामि नामपूजां करिष्ये सुमुखाय नमः गजकर्णकाय नमः लम्बोदराय नमः विकटाय नमः धूम्रकेतवे नमः विघ्नराजाय नमः बालचन्द्राय नमः सर्वसिद्धिप्रदायकाय नमः श्रीमन्महागणपत्यन्तर्गत भारतीयमुख्यप्राणान्तर्गत विश्वम्भराय नमः नामपूजां समर्पयामि ओम मूषकवाहनाय नमः धूपमाग्रापयामि वनस्पतिरसोद्भूतो गन्धाढ्यो गन्धोत्तमः आग्रेय सर्वदेवानां धूपोऽयं प्रतिगृह्यताम् ओम ईशणत्रयभञ्जकाय नमः दीपं समर्पयामि ओम भवहरपुत्राय नमः
ನೈವೇದ್ಯಂ ಸಮರ್ಪಯಾಮಿ ನೈವೇದ್ಯಾರ್ಥೆ ಸ್ಥಾಪಿತ ಕದಲೀಫಲಮಹಾನೈವೇದ್ಯಂ ನಿವೇದಯಾಮಿ ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ವ್ಯಾನಾಯ ಸ್ವಾಹ ಉದಾನಾಯ ಸ್ವಾಹ ಸಮಾನಾಯ ಸ್ವಾಹ ದೇವೇಭ್ಯ ಸ್ವಾಹ ಮಧ್ಯೆ ಮಧ್ಯೆ ಪಾನೀಯಂ ಹಸ್ತಪ್ರಕ್ಷಾಂ ಮುಖಪ್ರಕ್ಷಾಂ ಸಮರ್ಪಯಾಮಿ ಭೂಗೀಫಲತಾಂಬೂಲಂ ಸಮರ್ಪಯಾಮಿ ಸುವರ್ಣಪುಷ್ಪದಕ್ಷಿಣಾಂ ಸಮರ್ಪಯಾಮಿ ಮಂಗಳಮಹಾನೀರಾಜನದೀಪಂ ದರ್ಶಯಾಮಿ ಓಂ ಗಣಾನಾನ್ತ್ವಾ ಗಣಪಾತಿಂ ಮವಾಮಹೇ ಕವಿಂ ಕವೀನಾಮುಪಮಶ್ರಾವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಾಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಭಿಃ ಸೇದಸಾದಾನಂ ನಿಶುಷೀದೈತವೈರೋಪೋ पुष्पार्चने विनियोगः ओम निशुषीद गणपते गणेशत्वा माहुर्विप्रातमं कवीनां नरुते दुत्क्रियते किञ्जनारे महावर्कं मागवन् चित्रवर्च श्रीकरजगन्नाथ विठ्ठलदासाय नमः मंत्रपुष्पाञ्जलिं समर्पयामि ओम गणाध्यक्षाय नमः प्रदक्षिण नमस्कारान् समर्पयामि ओम गणपतये नमः प्रार्थनां समर्पयामि अनेन गणपतिपूजनेन गणपत्यन्तर्गत भारतीरमण मुख्यप्राणान्तर्गत विश्वम्भरमूर्तिः प्रियतां प्रीतो वरदो भवतु श्रीकृष्णार्पणमस्तु ಹರೇ ಶ್ರೀನಿವಾಸ ಕರುಣಾಂತರಂಗರು ಶೇಷಾಂಶ ಸಂಭೂತರೂ ಆದ ರಾಘವೇಂದ್ರ ಪ್ರಭುಗಳು ದೀನ ದಲಿತರನ್ನು ಸಮಾಜವನ್ನು ಉದ್ಧರಿಸಲು ಕೃತಯುಗದಲ್ಲಿ ಪ್ರಹ್ಲಾದರಾಗಿ, ತ್ರೇತಾಯುಗದಲ್ಲಿ ರಾಮನಿಗೆ ತಮ್ಮನಾದ ಲಕ್ಷ್ಮಣನಾಗಿ, ದ್ವಾಪರದಲ್ಲಿ ಬಾಲ್ಹಿಕ ರಾಜರಾಗಿ, ಕಲಿಯುಗದಲ್ಲಿ ವ್ಯಾಸರಾಜರಾಗಿ ಅವತರಿಸಿ ನರಹರಿಯ ನಯನದಂತೆ ಇರುವ ತರ್ಕತಾಂಡವ, ನ್ಯಾಯಾಮೃತ, ಚಂದ್ರಿಕೆಗಳೆಂಬ ಗ್ರಂಥಗಳನ್ನು ರಚಿಸಿ ಶ್ರೀನಿವಾಸನ ದಿವ್ಯ ಸೇವೆಯನ್ನು 12 ವರ್ಷಗಳ ಕಾಲ ಭವ್ಯವಾಗಿ ಮಾಡಿ ಕೃಷ್ಣದೇವರಾಯನಂಥ ಅನೇಕ ಸಾಧು ಸಜ್ಜನರನ್ನು ರಕ್ಷಿಸಿ ಪುರಂದರ ಕನಕರಂಥ ಹರಿದಾಸರನ್ನು ಸಂಘ ಸಂಸ್ಮರಣೆಗಾಗಿ ಸಮಾಜಕ್ಕೆ ನೀಡಿ ಮೆರೆದರು. ಶ್ರೀ ವ್ಯಾಸರಾಜರೇ ಮಗದೊಮ್ಮೆ ಕಲಿಯುಗದ ಸಾತ್ವಿಕ ಜನಾಂಗದ ಉದ್ಧಾರಕ್ಕಾಗಿ ಅವರಲ್ಲಿ ಭಾರತೀಯ ಸಂಸ್ಕೃತಿ, ಸಂಪ್ರದಾಯ, ಸದಾಚಾರ, ಸದ್ಧರ್ಮಗಳನ್ನು ಬೇರೂರಿಸಿ ನಿಲ್ಲಲು ವೆಂಕಟನಾಥನೆಂಬ ನಾಮದಿಂದ ಧರೆಗಿಳಿದು ಬಂದರು. ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದರು. ಕರುಣಾಂತರಂಗರಾದ ಗುರುರಾಜರು ಅಂದು ತಾವು ಸ್ವೀಕರಿಸಿದ ಸನ್ಯಾಸಾಶ್ರಮದ ಸೌಂದರ್ಯವನ್ನು ಭಕ್ತರಿಗೆ ತೋರಿಸಿ ಆನಂದಪಡಿಸಲು ಮತ್ತೊಮ್ಮೆ ಆಶ್ರಮ ಪಟ್ಟಾಭಿಷೇಕ ಮಹೋತ್ಸವವನ್ನು ಮಾಡಿಸಿಕೊಳ್ಳುತ್ತಿರುವರು. ಒಂದು ರಾತ್ರಿ ಕಾರಣ ಜನ್ಮರಾದ ವೆಂಕಟನಾಥರಿಗೆ ಸರಸ್ವತೀ ದೇವಿಯು ಕಾಣಿಸಿಕೊಂಡು ಉಪದೇಶ ನೀಡಿ ತುರಿಯಾಶ್ರಮ ಸ್ವೀಕರಿಸಲು ಆದೇಶಿಸಿದಳು. ವೆಂಕಟನಾಥರು ವಾಗ್ದೇವಿಯ ಆಜ್ಞೆಗೆ ಶಿರಬಾಗಿದರು. ಅನಂತರ ಒಂದು ಶುಭ ಮುಹೂರ್ತದಂದು ತಾವಿರುವ ಮನೆಗೂ ಗ್ರಾಮಕ್ಕೂ ಪ್ರದಕ್ಷಿಣೆ ಮಾಡಿ ಗುರು ಸುಧೀಂದ್ರರಿಂದ ಕೂಡಿ ತಂಜಾವೂರಿಗೆ ಆಗಮಿಸಿದರು. ಪ್ರಾಯಶ್ಚಿತ್ತಾಂಗವಾಗಿ ಸಂಕಲ್ಪಪೂರ್ವಕವಾಗಿ ಸ್ನಾನ, ನಾಮಧಾರಣಾದಿಗಳನ್ನು ಮಾಡುತ್ತಿರುವರು. पूर्वोक्त एवं गुण विशेषण विशिष्टायां शुभतिथौ अस्मद्गुरुवन्तर्गत भारतीरमण मुख्य प्राणान्तर्गत त्रिविक्रमभिन्न द्रवरूपी श्रीहरिप्रेरणया श्रीहरिप्रीत्यर्थं ब्रह्माण्डान्तस्थ सकल नदी तदभिमानी देवतान्तर्गत भारतीरमण मुख्य प्राणान्तर्गत भगवद्रूपाणां मम देहगत रोमकूप नाड़ीगत नदी तदभिमानी देवतान्तर्गत भारतीरमण मुख्य प्राणान्तर्गत भगवद्रूपाणां बिम्बरूपेण ऐक्यचिन्तन पूर्वकं भगवतः मंदिरभूतस्य अस्य देहस्य प्रक्षालनात्मकं सकलतीर्थस्नान फलावाप्त्यर्थं तुरीयाश्रम स्वीकारयोग्यता सिद्ध्यर्थं अस्यां कावेरी नद्यां प्रातस्नानमहं करिष्ये. अथ प्रार्थना.
ಸಮಸ್ತ ಜಗದಾಧಾರ ಶಂಖಚಕ್ರ ಗದಾಧರ ದೇಹಿ ದೇಹಿ ಮಮಾನುಜ್ಞಾಂ ಯುಷ್ಮತ್ತೀರ್ಥ ನಿಷೇವಣೆ ಯೋಸೌ ಸರ್ವಗತೋ ವಿಷ್ಣುಃ ಚಿತ್ಸ್ವರೂಪೇ ನಿರಂಜನಃ ಸ ಏವ ದ್ರವರೂಪೇಣ ಗಂಗಾಂಬೋ ನಾತ್ರ ಸಂಶಯಃ ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಯತೆ ಸರ್ವಪಾಪೇಭ್ಯೋ ವಿಷ್ಣುಲೋಕಂ ಸ ಗಚ್ಚತಿ. ನಮಃ ಕಮಲನಾಭಾಯ ನಮಸ್ತೆ ಜಲಶಾಯಿನೇ ನಮಸ್ತೆಸ್ತು ಋಷಿಕೇಶ ಗೃಹಾಣಾರ್ಘ್ಯಂ ನಮೋಸ್ತುತೆ. ಏಹಿ ಸೂರ್ಯಸಹಸ್ರಾಂಶೋ ತೇಜೋರಾಶೇ ಜಗತ್ಪತೆ ಅನುಕಂಪಯ ಮಾಂ ಭಕ್ತ್ಯ ಗೃಹಾಣಾರ್ಘ್ಯಂ ನಮೋಸ್ತುತೆ. ವಿಷ್ಣುಪಾದಾಬ್ಜ ಸಂಭೂತೆ ಗಂಗೆ ತ್ರಿಪಥಗಾಮಿನಿ ಗೃಹಾಣಾರ್ಘ್ಯಂ ಮಯಾ ದತ್ತಂ ಜಲೇ ಸನ್ನಿಹಿತಾ ಭವ. ನಮಃ ಕರಾಲವದನೆ ನಮಸ್ತೆ ಕಲಿನಾಶಿನಿ ನಮಸ್ತೆ ದೇವಿ ಕಾವೇರಿ ಗೃಹಾಣಾರ್ಘ್ಯಂ ನಮೋಸ್ತುತೆ. ವಸ್ತ್ರಧಾರಣೆ. ತೆಗಿಯೋದು ಆಯಿತು, ತೆಗೆದುಬಿಡೋದು. ತಕ್ಕೊಂತ ಹೇಳು. ವಸ್ತ್ರಧಾರ ಅದು ಹೆಡ್ಡಿಂಗ್ ಹೇಳಿ. ವಸ್ತ್ರಧಾರಣೆ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಉಪೇಂದ್ರಾಯ ನಮಃ. ಎರಡು ಸಲ ಅಷ್ಟೇ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಉಪೇಂದ್ರಾಯ ನಮಃ. ಗೋಪೀಚಂದನ ಪ್ರಾರ್ಥನೆ. ನಾಮ ಮುದ್ರಾಧಾರಣೆ. ಗೋಪೀಚಂದನ ಪಾಪಘ್ನ ವಿಷ್ಣುದೇಹ ಸಮುದ್ಭವ ಚಕ್ರಾಂಕಿತ ನಮಸ್ತೆಸ್ತು ಧಾರಣಾನ್ಮುಕ್ತಿದೋ ಭವ. ರತಿಪತಿ ಮನ್ಮಥಾಂತರ್ಗತ ಉಮಾಪತಿ ರುದ್ರಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಭೂವರಾಹಾಯ ನಮಃ. ರತಿಪತಿ ಮನ್ಮಂತರ ಕೇಶವಾಯ ನಮಃ. ನಾರಾಯಣಾಯ ನಮಃ. ಮಾಧವಾಯ ನಮಃ. ಮಾಧವಾಯ ನಮಃ. ಗೋವಿಂದಾಯ ನಮಃ. ವಿಷ್ಣವೇ ನಮಃ. ಮಧುಸೂದನಾಯ ನಮಃ. ತ್ರಿವಿಕ್ರಮಾಯ ನಮಃ. ವಾಮನಾಯ ನಮಃ. ಶ್ರೀಧರಾಯ ನಮಃ. ಹೃಷಿಕೇಶಾಯ ನಮಃ. ಪದ್ಮನಾಭಾಯ ನಮಃ. ದಾಮೋದರಾಯ ನಮಃ. ಮುದ್ರಾಧಾರಣ. ಕೃತೋಲ್ಕಾಯ ನಮಃ. ಮಹೋಲ್ಕಾಯ ನಮಃ. ವೀರೋಲ್ಕಾಯ ನಮಃ. ಯುಲ್ಕಾಯ ನಮಃ. ಸಹಸ್ರೋಲ್ಕಾಯ ನಮಃ. ಪ್ರಾಯಶ್ಚಿತ್ತ ಸಂಕಲ್ಪ. ಶ್ರೀಮದ್ಭಗವತಃ ಮಹಾಪುರುಷಸ್ಯ ವಿಷ್ಣೋರಾಜ್ಞೆಯ ಪ್ರವರ್ತಮಾನಸ್ಯ ಅದ್ಯ ಬ್ರಹ್ಮಣಃ ದ್ವಿತೀಯವರಾರ್ಧೆ ಶ್ರೀ ಶ್ವೇತವರಾಹಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಭರತವರ್ಷೆ ಭರತಖಂಡೆ ಜಂಬೂದ್ವೀಪೆ ದಂಡಕಾರಣ್ಯೇ ದೇಶೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೇನ ಚಾಂದ್ರಮಾನೇನ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತೋ ಫಾಲ್ಗುಣ ಮಾಸೆ ಶುಕ್ಲಪಕ್ಷೆ ದ್ವಿತೀಯಾಯಾಂ ತಿಥೋ ಮಂದವಾಸರಯುಕ್ತಾಯಾಂ ಶುಭನಕ್ಷತ್ರ ಶುಭಯೋಗ ಶುಭಕರಣ ಏವಂ ಗುಣವಿಶೇಷಣ ವಿಶಿಷ್ಟಾಯಾಂ ಶುಭತಿಥೌ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ
ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣಾಭಿನ್ನ ಶ್ರೀ ಲಕ್ಷ್ಮೀ ನರಸಿಂಹ ಪ್ರೇರಣೆಯ ಶ್ರೀ ಲಕ್ಷ್ಮೀ ನರಸಿಂಹ ಪ್ರೀತ್ಯರ್ಥಂ ಗೌತಮ ಗೋತ್ರೋದ್ಭವಸ್ಯ ವೆಂಕಟನಾಥ ಶರ್ಮಣಃ ಮಮ ಸ್ವೀಕರಿಷ್ಯಮಾಣ ಸನ್ಯಾಸಾಶ್ರಮೇ ತದ್ಯೋಗ್ಯತಾ ಪ್ರಾತ್ಯರ್ಥಂ ಚತುಃಕೃಚ್ಛಾತ್ಮಕಂ ಪ್ರಾಯಶ್ಚಿತ್ತಂ ಪ್ರತಿಗೃಚ್ಛಂ ತತ್ತತ್ ಪ್ರತ್ಯಾಮ್ನಾಯೈಕೈಕ ಗೋನಿಷ್ಕ್ರಿಯಾದ್ವಾರಾ ಅಹಂ ಆಚರಿಷ್ಯೆ ತಥಾ ಸಕಲವಿಧ ಋಣಮೋಚನಾರ್ಥಂ ದೇವಶ್ರಾದ್ಧ ಋಷಿಶ್ರಾದ್ಧ ದಿವ್ಯಶ್ರಾದ್ಧ ಮನುಷ್ಯಶ್ರಾದ್ಧ ಭೂತಶ್ರಾದ್ಧ ಪಿತೃಶ್ರಾದ್ಧ ಮಾತೃಶ್ರಾದ್ಧ ಆತ್ಮಶ್ರಾದ್ಧ ರೂಪ ಅಷ್ಟಶ್ರಾದ್ದಾನಿ ತಥಾ ದಂಡಾಭಿಷೇಕ ಬ್ರಹ್ಮಾನ್ವಾಧಾನ ಹೋಮ ವಿರಜಾ ಹೋಮಾದೀನ್ ಗೋ ಬ್ರಾಹ್ಮಣ ಗುರುದೇವತಾನಾಂ ಸನ್ನಿಧೋ ಅಸ್ಮಿನ್ ಪವಿತ್ರ ಕಾವೇರಿ ನದಿ ತೀರೆ ಕರಿಷ್ಯೆ. ಜ್ಞಾನಿ ಶಿರೋಮಣಿಗಳಾದ ವೆಂಕಟನಾಥರು ಪ್ರಾಯಶ್ಚಿತ್ತಾಂಗವಾಗಿ ಸಪ್ತ ಶ್ರಾದ್ದಗಳನ್ನು ಮುಗಿಸಿ ಗೋದಾನಾದಿಗಳನ್ನು ಸತ್ಪಾತ್ರರಿಗೆ ಗೋವುಗಳಿಗೆ ಗೋಗ್ರಾಸವನ್ನು ಕೊಟ್ಟು ಕಕ್ಷೋಪಸ್ಥಗಳನ್ನು ಬಿಟ್ಟು ಸರ್ವಾಂಗಕ್ಷೌರ ಮಾಡಿಸಿಕೊಂಡು ಸಂಕಲ್ಪಪೂರ್ವಕವಾಗಿ ಸ್ನಾನ ಮಾಡಿ ಪುನಃ ಗೋಪೀಚಂದನಾದಿಗಳಿಂದ ನಾಮಮುದ್ರಾದಿಗಳನ್ನು ಧರಿಸಿ ಪಾದದಿಂದ ಲಲಾಟದವರೆಗೆ ಎತ್ತರವಾಗಿರುವ ಬೆರಳಿನ ಗಾತ್ರದ 9 ಗ್ರಂಥಿಗಳಿಂದಲೂ ಪರ್ವಗಳಿಂದಲೂ ಕೂಡಿದ ದಂಡಕ್ಕೆ ಓಂಕಾರ, ಪುರುಷ ಸೂಕ್ತ, ಕೇಶವಾದ 24 ನಾಮಗಳಿಂದಲೂ ಅಭಿಷೇಕ ಮಾಡುತ್ತಿರುವರು. ದಂಡಕ್ಕೆ ಪುರುಷ ಸೂಕ್ತದಿಂದಲೂ ಕೇಶವಾದಿ 24 ನಾಮಗಳಿಂದಲೂ ಅಭಿಷೇಕ ಮಾಡುತ್ತಿರುವರು. ಓಂ ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ್ ಸಭೂಮಿನ್ ವಿಶ್ವದೋ ಋತ್ವಾ ಅತ್ಯಧಿಷ್ಠದ್ದಶಾಂಗುಲಂ ಪುರುಷ ಏವೇದಗುಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉದಾಮೃತತ್ವಸ್ಯೇಷಾನಃ ಯದನ್ನೇನಾಧಿರೋಹತಿ ಏತಾವಾನಸ್ಯ ಮಹಿಮಾ ಅತೋಜ್ಯಾಯಾಗುಶ್ಚ ಪೂರುಷಃ ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾದೋರ್ಧ್ವೋದಯೇತ್ಪುರುಷಃ ಪಾದೋಸ್ಯೇಹ ಭವಾತ್ ಪುನಃ ತತೋ ವಿಶ್ವಂ ವ್ಯಕ್ರಾಮತ್ ಶಾಸನಾನಶನೆ ಅಭಿ ತಸ್ಮಾದ್ ವಿರಾಡ ಜಾಯತ ವಿರಾಜೋ ಅಧಿಪೂರುಷಃ ಸ ಜಾತೋ ಅತ್ಯರಿಚ್ಛದ ಪಶ್ಚಾದ್ಭೋ ವಿಮತೋ ಪುರಃ ಯತ್ಪುರುಷೇಣ ಹವಿಷಾ ದೇವಾ ಯಜ್ಞಮತನ್ವತ ವಸಂತೋ ಅಸ್ಯಾಸೀದಾಜ್ಯಂ ಗ್ರೀಷ್ಮ ಇದ್ವಶರದ್ಧವಿಃ ಸಪ್ತಾಸ್ಯಾಸನ್ ಹೃದಯಃ ತ್ರಿಸಪ್ತ ಸಮಿದಃ ಕೃತಾಃ ದೇವಾ ಯದ್ಯಗ್ನಂ ತನ್ವಾನಾಃ ಅಬದ್ಧನ್ ಪುರುಷಂ ಪಶುಂ ಯಜ್ಞೇನ ಯಜ್ಞಮಯಜಂತ ದೇವಾಃ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ತೇಹನಾಕಂ ಮಹಿಮಾನಃ ಸೃಜಂತೆ ಯತ್ರ ಪೂರ್ವೇ ಸಾಧ್ಯಾಸಂತಿ ದೇವಾಃ. ಓಂ ಕೇಶವಾಯ ನಮಃ. ಓಂ ನಾರಾಯಣಾಯ ನಮಃ. ಓಂ ಮಾಧವಾಯ ನಮಃ. ಓಂ ಗೋವಿಂದಾಯ ನಮಃ. ಓಂ ವಿಷ್ಣವೇ ನಮಃ. ಓಂ ಮಧುಸೂದನಾಯ ನಮಃ. ಓಂ ತ್ರಿವಿಕ್ರಮಾಯ ನಮಃ. ಓಂ ವಾಮನಾಯ ನಮಃ. ಓಂ ಶ್ರೀಧರಾಯ ನಮಃ. ಓಂ ಹೃಷಿಕೇಶಾಯ ನಮಃ. ಓಂ ಪದ್ಮನಾಭಾಯ ನಮಃ. ಓಂ ದಾಮೋದರಾಯ ನಮಃ. ಓಂ ಸಂಕರ್ಷಣಾಯ ನಮಃ. ಓಂ ವಾಸುದೇವಾಯ ನಮಃ. ಓಂ ಪ್ರದ್ಯುಮ್ನಾಯ ನಮಃ. ಓಂ ಅನಿರುದ್ಧಾಯ ನಮಃ. ಓಂ ಪುರುಷೋತ್ತಮಾಯ ನಮಃ. ಓಂ ಅಧೋಕ್ಷಜಾಯ ನಮಃ. ಓಂ ನಾರಸಿಂಹಾಯ ನಮಃ. ಓಂ ಅಚ್ಯುತಾಯ ನಮಃ. ಓಂ ಜನಾರ್ದನಾಯ ನಮಃ. ಓಂ ಉಪೇಂದ್ರಾಯ ನಮಃ. ಓಂ ಹರಯೇ ನಮಃ. ಓಂ ಶ್ರೀಕೃಷ್ಣಾಯ ನಮಃ. ವೆಂಕಟನಾಥರು ಗುರುಗಳ ಆದೇಶಾನುಸಾರ ಸಂಕಲ್ಪಪೂರ್ವಕವಾಗಿ ಸ್ವಸ್ತಿ ವಾಚನಾದಿಗಳನ್ನು ನಿರ್ವಹಿಸಿ ಸನ್ಯಾಸಂಕರ್ತು ಬ್ರಹ್ಮಾನ್ವಾಧಾನಂಕರಿಷ್ಯೆ ಎಂದು ಸಂಕಲ್ಪಿಸಿ ವಿಧಿಪೂರ್ವಕವಾಗಿ ಅಗ್ನಿಮುಖದಲ್ಲಿ ಬ್ರಹ್ಮಾನ್ವಾಧಾನವನ್ನು ನಿರ್ವಹಿಸುತ್ತಿರುವರು. ಕೊಡಬೇಕಾಯ್ತು, ಆಯ್ತು, ಬಿಟ್ಟುಬಿಡೋದು, ಮಂತ್ರದಲ್ಲಿ ಹೇಳ್ಬಿಟ್ಟಿವೆ. ಕೂಡಪ್ಪ. ಶ್ರೀಮದ್ಭಗವತಃ ಮಹಾಪುರುಷಸ್ಯ ವಿಷ್ಣೋರಾಜ್ಞೆಯ ಪ್ರವರ್ತಮಾನಸ್ಯ ಅದ್ಯ ಬ್ರಹ್ಮಣಃ ದ್ವಿತೀಯವರಾರ್ಧೆ ಶ್ರೀ ವಿಷ್ಣುಪದೇ ಶ್ರೀ ಶ್ವೇತವರಾಹಕಲ್ಪೆ ವೈವಸ್ವತಮನ್ವಂತರೆ ಅಷ್ಟಾವಿಂಶತಿತಮೇ
कलियुगे प्रथमपादे भरतवर्षे भरतखण्डे जम्बूद्वीपे दण्डकारण्ये देशे गोदावर्याः दक्षिणे तीरे शालिवाहनशके बौद्धावतारे रामक्षेत्रे अस्मिन् वर्तमाने चान्द्रमानेन श्रीक्रोधिना संवत्सरे उत्तरायणे शिशिरऋतौ फाल्गुणमासे शुक्लपक्षे द्वितीयायां थो मन्दवासरयुक्तायां शुभनक्षत्र शुभयोग शुभकर्ण एवं गुणविशेषणविशिष्टायां शुभपुण्यतिथौ गुरुवन्तर्गत भरतीरमणमुख्यप्राणान्तर्गत अनिरुद्ध प्रद्युम्न संकर्षण वासुदेव नारायणाभिन्न श्रीलक्ष्मी नरसिंह प्रेरणया श्रीलक्ष्मी नरसिंह प्रीत्यर्थं संन्यासाङ्गत्वेन विहितं ब्रह्मान्वाधान होमं करिष्ये। दुष्टोदमो न आत्रयो वशिष्ठतोऽग्निः त्रिष्टुप्छन्दः ये रावणो गौतमोऽग्निस्तृष्टप अग्न्यावाहने विनियोगः। ॐ दुष्टोदमो राधेतिर्धरोणायमन्नो यज्ञोपायाहि विद्वान् विश्वाग्ने अभिजो विहत्या यत्रो यतामाभारा भोजानानि ये यज्ञ यह होतानि शीलादब्धः सुपूरयेता भावानः अवातान् द्वारोजासे विश्वमिन्वेजामहे सौ मनसाया देवान् समस्तव्याहृतेनां परमेष्ठे प्रजापतिर्बृहते अग्निप्रतिष्ठापने विनियोगः। ॐ भूर्भुवस्वरो विष्णुवीर्यात्मक रुक्मकनामानमग्निं प्रतिष्ठापयामि। समिद्वयम् आज्येन सह अग्नौ निक्षिपेत् षोडशसंस्कारसिद्ध्यर्थं व्यस्तसमस्तव्यावृत्या आज्याहुतिः घोष्ये। ॐ भूः स्वाहा अग्ने अनिरुद्धाय तन्नोम। ॐ भुवः स्वाहा वायवे प्रद्युम्नाय तन्नोम। ॐ स्वस्वाहा सूर्याय संकर्षणाय तन्नोम। ॐ भूर्भुवः स्वस्वाहा प्रजापते श्रीवासुदेवाय तन्नोम। सांगतासिद्ध्यर्थं पूर्णाहुतिः घोष्ये। ॐ भूर्भुवः स्वस्वाहा प्रजापते श्रीवासुदेवाय तन्नोम। अग्निप्रार्थनं चत्वारिशृङ्गेति गौतमो वामदेवो अग्निस्तृष्टप अग्निमूर्तिध्याने विनियोगः। ॐ चत्वारिशृङ्गात्रयो अस्य पादाद्वे शीर्षे सप्तहस्तासो अस्य त्रिधा बद्धो रोजवोरो रवीति महो देवो मर्त्याङ्गाविवेश। मुख्यप्राणध्यानम् उद्यद्रविप्रकरसन्निभमच्युताङ्गे स्वासीनमस्य नुदिवत्यवच प्रवृत्तिं ध्यायेद्गदाभयकरं सुकृताञ्जलिं तं प्राणं यथेष्टमनुशक्तिम् परशुरामध्यानम् अङ्गारवर्णमपि तोण्डवहि प्रभाभिर्व्याप्तं परश्वतनुर्धरमेकवीरम् ध्यायेतदेशपुरुहूतमुखैः सोद्भिः आयितमात्मपदवीं प्रतिपादयन्तम् अग्ने वैश्वानर शाण्डिल्यगोत्र मेषध्वज मेषारूढ वरप्रद प्राङ्मुखो अग्न्यन्तर्गत मुख्यप्राणान्तर्गत श्रीपरशुरामाय नमः। मम सम्मुखो वरदो भव। अग्निपरिषेचनम् ॐ सवितुर्वरेण्यं भर्गो देवस्य धीमहि धियो यो नः प्रचोदयात्। हरितेनुमन्यस्व अनुमतेनुमन्यस्व सरस्वतेनुमन्यस्व देव सवितुः प्रसुभा अग्न्यलङ्करणम्। ॐ अग्नये नमः। ॐ हुतवाहनाय नमः। ॐ हुताशनाय नमः। ॐ कृष्णवर्त्माय नमः। ॐ सप्तजिह्वाय वाय नमः। ॐ वैश्वानराय नमः। ॐ जातवेदसे नमः। ॐ यज्ञपुरुषान्तर्यामि श्रीपरशुरामाय नमः। अथ प्रधानहोमम्। ॐ नमो नारायणाय स्वाहा नारायणाय तन्नोम। 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 ॐ क्लीं कृष्णाय स्वाहा कृष्णाय 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 तन्नोम। ॐ प्राणाय स्वाहा इदं प्राणाय नमः। ॐ अपानाय स्वाहा इदं अपानाय नमः। ॐ व्यानाय स्वाहा ॐ इदं व्यानाय तन्नोम। ॐ उदानाय स्वाहा उदानाय तन्नोम। ॐ समानाय स्वाहा समानाय तन्नोम।
सहस्रशीर्षा पुरुषः सहस्राक्षः सहस्रपात् स भूमिं विश्वतो वृत्वा अत्यतिष्ठदशाङ्गुलं स्वाहा इदं पुरुषाय स्वाहा इदं पुरुषाय नमः पुरुष एवेदगुं सर्वं यद्भूतं यच्च भव्यम् उदामृतत्वस्येषानः यदन्नेनातिरोहति इदं पुरुषाय स्वाहा इदं पुरुषाय नमः एतावानस्य महिमा अदोज्यायागश्च पूरुषः पादोऽस्य विश्वाभूतानि त्रिपादस्यामृतं दिवि इदं पुरुषाय स्वाहा इदं पुरुषाय नमः यज्ञेन यज्ञमयजन्त देवाः तानि धर्माणि प्रथमान्यासन् ते हनाकं महिमानः सजन्ते यत्र पूर्वे साध्याः सन्ति देवाः इदं पुरुषाय स्वाहा पुरुषाय इदं नमः अथ विरजा ओमः ॐ प्राणापानव्यानोदानसमानामे शुद्ध्यन्तां ज्योतिरहं विरजा विपाप्मा भूयासग्स्वाहा इदं भूयासं स्वाहा इदं प्राणादिभ्यो नमः ॐ वाङ्मनश्चक्षुश्रोत्रजिह्वाग्राणरेतो बुद्ध्यागोदिसङ्कल्पा मे शुद्ध्यन्तां ज्योतिरहं विरजा विपाप्मा भूयासग्स्वाहा इदं वागादिभ्यो इदं नमः ॐ त्वच्चर्मागुं सरुधिरमेदो मज्जास्नायवोस्थेनि मे शुद्ध्यन्तां ज्योतिरहं विरजा विपाप्मा भूयासग्स्वाहा इदं त्वगादिभ्यो नमः ॐ शिरः पाणिपादपार्श्वपृष्ठोरुदरजङ्घाशिष्णोपस्तवायवो मे शुद्ध्यन्तां ज्योतिरहं विरजा विपाप्मा भूयासग्स्वाहा इदं शिर आदिभ्यो इदं नमः ॐ पृथिव्यापस्तेजो वायुराकाशा मे शुद्ध्यन्तां ज्योतिरहं विरजा विपाप्मा भूयासग्स्वाहा इदं पृथिव्यादिभ्यो नमः ॐ अन्नमय प्राणमय मनोमय विज्ञानमय आनन्दमयमात्मा मे शुद्ध्यन्तां ज्योतिरहं विरजा विपाप्मा भूयासग्स्वाहा इदं अन्नमयादित्येभ्यो नमः ॐ ॐ सहस्रशीर्षा पुरुषः सहस्राक्षः सहस्रपाद स भूमिं विश्वतो ऋत्वा अत्यतिष्ठदशाङ्गुलं यज्ञेन यज्ञमयजन्त देवाः तानि धर्माणि प्रथमान्यासन् ते हनाकं महिमानः सन्ते यत्र पूर्वे साध्या सन्ति देवाः ॐ अग्निमीडे पुरोहित यज्ञस्य देवमृत्युजम् होतारं रत्तधातामम् ॐ इषेत्वोर्जेत्वा वायवस्थ देवो सविता प्रार्पयतु श्रेष्ठतमाय कर्मण आप्यायध्वमग्न्या देवभागमोर्जस्वतेः पयस्वतेः प्रजापतेरनमीवा अयक्ष्मामावस्तेन ईशतमाघशगुंसो रुद्रस्य हेतिः परिवो वृणक्तुध्वा अस्मिन्गोपदस्यामक्वेर्यजमानस्य पशून् पाहि ॐ अग्नायाहि वीतये गृणानो हव्यदातये निहोता सत्सिबर्हिषि ॐ शन्नो देवीरभिष्टाय आपो भवन्तु वीतये शय्योरभिश्रावन्तु नः ॐ चम इत्यस्य सारस्वतो अग्निः दृष्टपा अग्निप्रार्थने विनियोगः ॐ च मे स्वरश्च मे यज्ञोपचते नमश्च तस्मै यत्ते न्यूनं तस्मै धाम यत्ते रिक्तं तस्मै ते नमः अग्नये नमः ॐ स्वस्ति श्रद्धां मेधां यशः प्रज्ञां विद्यां बुद्धिं श्रियं बलम् आयुष्यं तेजः आरोग्यं देहि मे हव्यवाहन ॐ श्रियं देहि मे हव्यवाहन ॐ नम इति पुनः परिशेषणम् अजितेनु मन्युस्व अनुमतेनु मन्युस्व सरस्वतेनु मन्युस्व देवसवितुः प्रासावीः यस्य स्मृत्या च नामोक्त्या तपो यज्ञक्रियादिशो न्यूनं सम्पूर्णताम्यादि सद्यो वन्देतमच्युतं प्रमादात् कुर्वतात् कर्म प्रत्यवेतात् फलेषु यत वर्णादेव तद्विष्णोः सम्पूर्णं स्यादिश्रुतिः अनेन ब्रह्मान्वाधानेन तथा विरजाहोमेन भारतीरमणमुख्यप्राणान्तर्गत श्रीलक्ष्मीनृसिंहाभिन्न श्रीपरशुरामप्रियतां प्रीतो भवतो ಶ್ರೀಕೃಷ್ಣಾರ್ಪಣಮಸ್ತು. ವಿರಜಾ ಹೋಮಾದಿಗಳನ್ನು ಮುಗಿಸಿದ ವೆಂಕಟನಾಥರು ಜಲಾಶಯಕ್ಕೆ ಬಂದು ನೀರಿನ ಮಧ್ಯದಲ್ಲಿ ನಿಂತು ಸರ್ವಭೂತಗಳಿಗೆ ಅಭಯ ನೀಡುತ್ತಿರುವರು. ಅಲ್ಲಿ ಹೋಗಬೇಕು. ರಾಯರು ಹೇಳ್ತಾರಷ್ಟೇ, ಅವರು ಹೇಳ್ತಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು
ಎಲ್ಲರಿಗೆ ಅಭಯ ಕೊಡ್ತಾ ಹೇಳ್ತಾ ಇದ್ದಾರೆ. ಸಂಚಿಂತ್ಯಂ ಸರ್ವಭೂತೇಭ್ಯೋ ದದಾಮ್ಯಭಯದಕ್ಷಿಣಾಂ ಪದ್ಭ್ಯಾಂ ಕರಾಭ್ಯಾಂ ವಿರಹನ್ನಾಹಂ ವಾಕ್ಕಾಯಮಾನಸೈಃ ಕರಿಷ್ಯೆ ಪ್ರಾಣಿನಾಂ ಪೀಡಾಂ ಪ್ರಾಣಿನಃ ಸಂತು ನಿರ್ಭಯಾಃ ದೇಹೇ ಜಲೆ ಅಂಬರೆ ಭೂಮೌ ಸ್ಥಾವರಜಂಗಮಾಶ್ಚಯೇ ಲೋಮವಸ್ತ್ರಾಧಾನೇಷು ಶಯನೇಶ್ವಾನಲೇಷು ಚ ಯೇ ಸ್ವಪಂತು ಸ್ವಪಂತು ವಿಶುದ್ಧ್ಯಂತು ಸುಖತೋ ಮದ್ಭಯಂ ವಿನಾ. ಈ ಲೋಕದಲ್ಲಿ ಜೀವಿಸುತ್ತಾ ನಾನು ವಿಹರಿಸುವಾಗ ನನ್ನ ಕಾಲುಗಳಿಂದಲಾಗಲಿ ಕೈಗಳಿಂದಲಾಗಲಿ ಮಾತುಗಳಿಂದಲಾಗಲಿ ದೇಹದಿಂದಾಗಲಿ ಮನಸ್ಸಿನಿಂದಲಾಗಲಿ ಯಾವ ಪ್ರಾಣಿಗೂ ಹಿಂಸೆಯನ್ನುಂಟು ಮಾಡುವುದಿಲ್ಲ. ಎಲ್ಲ ಪ್ರಾಣಿಗಳು ನಿರ್ಭಯವಾಗಿ ಜೀವಿಸಲಿ. ಭೂಮ್ಯಾಕಾಶಗಳಲ್ಲಿ ಸ್ವತಃ ನನ್ನ ಶರೀರದಲ್ಲಿ ನಾನು ಉಟ್ಟ ವಸ್ತ್ರಗಳಲ್ಲಿ ತಿನ್ನುವ ಧಾನ್ಯಗಳಲ್ಲಿ ನಾನು ಮಲಗುವ ಕೂಡುವ ಸ್ಥಳಗಳಲ್ಲಿರುವ ಸ್ಥಾವರ ಜಂಗಮಾತ್ಮಕ ಪ್ರಾಣಿಗಳು ವಿಶೇಷವಾಗಿ ಯಾವ ಮಾನವ ಜಾತಿಯು ನನ್ನ ಭಯವಿಲ್ಲದೆ ಸುಖವಾಗಿ ನಿದ್ರಿಸಲಿ, ಸುಖವಾಗಿ ಬಾಳಲಿ. ಇದೇ ಸರ್ವಭೂತಗಳಿಗೆ ನಾನು ಕೊಡುವ ಅಭಯ ರೂಪ ದಕ್ಷಿಣೆ. ಲೋಕಾಸ್ ಓಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಸ್ವಸ್ತಿ ಮಾನುಷೇಭ್ಯಃ. ಓಂ ಮೇಲೆ ಹೋಗ್ಬೇಕಷ್ಟೆ, ಒಂದೊಂದು ಎತ್ತರ ಹೋಗ್ಬೇಕು. ಓಂ ಭೂಸ್ವ ಓಂ ಭೂ ಸನ್ಯಸ್ತಂ ಮಯಾ. ಇನ್ನು ಸ್ವಲ್ಪ ಮೇಲೆ ಹೇಳ್ಬೇಕು, ಅದನ್ನು ಸ್ವಲ್ಪ ಅದ್ರ ಮೇಲೆ ಅದು ಉರ್ದು ಹೋಗು. ಓಂ ಭೂ ಸನ್ಯಸ್ತಂ ಮಯಾ. ಓಂ ಸ್ವಃ ಸನ್ಯಸ್ತಂ ಮಯಾ. ಓಂ ಭೂರ್ಭುವಸ್ವಃ ಸನ್ಯಸ್ತಂ ಮಯಾ. ಓಂ ಭೂ ಸನ್ಯಸ್ತಂ ಮಯಾ. ಓಂ ಭುವಃ ಸನ್ಯಸ್ತಂ ಮಯಾ. ಓಂ ಸ್ವಃ ಸನ್ಯಸ್ತಂ ಮಯಾ. ಓಂ ಭೂರ್ಭುವಸ್ವಃ ಸನ್ಯಸ್ತಂ ಮಯಾ. ಓಂ ಭೂಃ ಸನ್ಯಸ್ತಂ ಮಯಾ. ಓಂ ಭುವಃ ಸನ್ಯಸ್ತಂ ಮಯಾ. ಓಂ ಸ್ವಃ ಸನ್ಯಸ್ತಂ ಮಯಾ. ಓಂ ಭೂರ್ಭುವಸ್ವಃ ಸನ್ಯಸ್ತಂ ಮಯಾ. ತ್ರಾಹಿ ಮಾಂ ಸರ್ವಲೋಕೇಶ ಗತಿರನ್ಯಾನ ವಿದ್ಯತೆ. ಸನ್ಯಸ್ತಂ ಮೇ ಜಗನ್ನಾಥ ಪಾಹಿ ಮಾಂ ಮಧುಸೂದನ. ತ್ರಾಹಿ ಮಾಂ ಸರ್ವದೇವೇಶ ವಾಸುದೇವ ಸನಾತನ. ಸನ್ಯಸ್ತಂ ಮೇ ಜಗದ್ಯೋನೇ ಪುಂಡರೀಕಾಕ್ಷ ಮೋಕ್ಷದ. ಈ ಅಭಯ ಪ್ರದಾನ ನಂತರ ವೆಂಕಟನಾಥರಿಗೆ ಉಡಿಸಿದ ವಸ್ತ್ರವನ್ನು ತೆಗೆದುಹಾಕಬೇಕು. ಕಾವಿ ವಸ್ತ್ರವನ್ನು ಉಡಿಸಿ ರಾಯರಿಗೆ ವಸ್ತ್ರಾಲಂಕಾರ ಮಾಡ್ತಾ ಇದ್ದಾರೆ. ಅವರು ಸನ್ಯಾಸಿಯನ್ನಾಗಿ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ರಾಯರು ಚಿಂತನೆ ಮಾಡಿದ್ದು ಇರಬಹುದು ಅಂತ ನಾನು ಅಂದ್ಕೋತೇನೆ. ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನೋ ಮಾಡುವೇನು. ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನೋ. ಚರಣ ಭಜನೆ ಆಸೆಯಿಂದ ಮಾಡುವೇನೋ. ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ರಾಮ 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 ಕೋದಂಡ ರಾಘವ. ರಾಮ 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 ಕೋದಂಡ ರಾಘವ. ಹೇಳ್ರಿ ಯಾರನ್ನ ಒಂದು ನುಡಿ ಎತ್ತಿಕೊಡ್ರಿ. ಏನು ಪುಟ್ಟಿಸಲಿ ಬೇಡ ಇನ್ನು ಪುಟ್ಟಿಸಿದಕ್ಕೆ ಪಾಲಿಸಿನ್ನು. ಪುಟ್ಟಿಸದಗೆ ಪಾಲಿಸೆನ್ನು. ಪುಟ್ಟಿಸಲಿ ಬೇಡ ಇನ್ನು ಪುಟ್ಟಿಸಿದಕ್ಕೆ ಪಾಲಿಸಿನ್ನು. ಪುಟ್ಟಿಸಲೇ ಬೇಡ ಇನ್ನು ಪುಟ್ಟಿಸಿದಕ್ಕೆ ಪಾಲಿಸೆನ್ನ. ಇಷ್ಟು ಮಾತ್ರ ಬೇಡಿಕೊಂಬೆ ಶಿಷ್ಟ ಕೃಷ್ಣನೇ. ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಶ ಕೃಷ್ಣನೇ. ರಾಮ 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 ರಾಮ
ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ಕೋದಂಡ ರಾಘವ ರಾಮ 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 ದಂಡ ರಾಘವ. ಓಂ ಸಹಸ್ರಶೀಲ. ಸುಧೀಂದ್ರರು ವೆಂಕಟನಾಥರ ತಲೆಯ ಮೇಲೆ ಸಾಲಿಗ್ರಾಮದಿಂದ ಕೂಡಿದ ತಟ್ಟೆಯನ್ನಿಟ್ಟು, ಅದಿರಬೇಕು, ಹಾಗೇ ಇರಲಿ ವಸ್ತ್ರ. ಸುಧೀಂದ್ರರು ವೆಂಕಟನಾಥರ ತಲೆಯ ಮೇಲೆ ಸಾಲಿಗ್ರಾಮದಿಂದ ಕೂಡಿದ ತಟ್ಟೆಯನ್ನಿಟ್ಟು ಅಭಿಷೇಕ ಮಾಡುವರು. ನಂತರ ಮಂತ್ರೋಪದೇಶ ಮಾಡಿ ರಾಘವೇಂದ್ರ ಎಂಬ ನಾಮಕರಣ ಮಾಡುವರು. ಸಹಸ್ರ ಶೀರ್ಷ ಅಭಿಷೇಕ ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ್ ಸಭೂಮಿಂ ವಿಶ್ವತೋ ಋತ್ವಾ ಅತ್ಯದಿಷ್ಠದ್ದಶಾಂಗುಲಂ ಪುರುಷ ಏವೇದಗುಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಸ್ಯೇಷಾನಃ ಯದನ್ನೇನಾಧಿರೋಹತೆ ಏತಾವಾನಸ್ಯ ಮಹಿಮಾ ಅತೋಜ್ಯಾಯಾಗಶ್ಚ ಪೂರುಷಃ ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾದೋರ್ಧ್ವೋದಯೇತ್ ಪುರುಷಃ ಪಾದೋಸ್ಯೇಹ ಭವಾತ್ ಪುನಃ ತತೋ ವಿಶ್ವಂ ವ್ಯಕ್ರಾಮತ್ ಶಾಸನಾನಶನೆ ಅಭಿ ತಸ್ಮಾದ್ ವಿರಾಡ ಜಾಯತ ವಿರಾಜೋ ಅಧಿಪೂರುಷಃ ಸ ಜಾತೋ ಅತ್ಯರಿಚ್ಯತ ಪಶ್ಚಾದ್ಭೂಮಿಮತೋ ಪುರಃ ಯತ್ಪುರುಷೇಣ ಹವಿಷಾ ದೇವಾ ಯಜ್ಞಮತನ್ವತ ವಸಂತೋ ಅಸ್ಯಾಸೀದಾಜ್ಯಂ ಗ್ರೀಷ್ಮ ಇದ್ಭಃ ಶರದ್ಧವಿಃ ಸಪ್ತಾಸ್ಯಾಸನ್ ಪರಿಧಯಃ ತ್ರಿಸಪ್ತ ಸಮಿಧಃ ಕೃತಾಃ ದೇವಾಯದ್ಯಜ್ಞಂ ತನ್ವಾನಾ. ಪ್ರಯಾಗದಿಂದ ತಂದಿರತಕ್ಕಂಥ ಸ್ವಾಮಿಗಳು ಪ್ರಯಾಗದಿಂದ ತಂದಿರತಕ್ಕಂಥ ತ್ರಿವೇಣಿ ಸಂಗಮದ ನೀರು, ಅದರಿಂದ ನಿಮಗೆಲ್ಲ ಸಿಗುತ್ತದೆ ಇವತ್ತು. ತೈ ಯಜ್ಞಂ ಬರ್ಹಿಷಿ ಪ್ರೋಕ್ಷನ್ನ ಪುರುಷಂ ಜಾತಮಗ್ರತಃ ತೇನ ದೇವಾಯಜಂತ ಸಾಧ್ಯ ಋಷಯಶ್ಚ ಯೇ ತಸ್ಮಾದ್ಯಜ್ಞಾತ್ ಸರ್ವಹುತಃ ಸಂಭೃತಂ ವೃಷದಾಜ್ಯಂ ಪಶೋಗುಸ್ತಾಗಶ್ಚಕ್ರೆ ವಾಯವ್ಯಾನ್ ಆರಣ್ಯಾನ್ ಗ್ರಾಮ್ಯಾಶ್ಚ ಯೇ ತಸ್ಮಾದ್ಯಜ್ಞಾತ್ ಸರ್ವಹುತಃ ರುಚಃ ಸಾಮಾನಿ ಜಗ್ನಿರೆ ಛಂದಾಗುಂಸಿ ಜಗ್ನಿರೆ ತಸ್ಮಾತ್ ಯಜುಸ್ತಸ್ಮಾದಜಾಯತ ತಸ್ಮಾದಶ್ವಾ ಅಜಾಯಂತ ಏಕೆ ಚೋಭಯಾದತಃ ಗಾವೋಹ ಜಗ್ನಿರೆ ತಸ್ಮಾತ್ ತಸ್ಮಾಜ್ಜಾತ ಅಜಾವಯಃ ಯತ್ಪುರುಷಂ ಯದದುಃ ಕದಿದಾವ್ಯಕಲ್ಪಯನ್ ಮುಖಂ ಕಿಮಸ್ಯ ಕೌ ಬಾಹು ಕಾಗೋರೂಪಾದ ಉಚ್ಯೇತೆ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹುರಾಜನ್ಯಃ ಕೃತಃ ಓರೋದದಸ್ಯ ಯದ್ವೈಶ್ಯಃ ಪದ್ಭ್ಯಾಗುಂ ಶೂದ್ರೋ ಅಜಾಯತ ಚಂದ್ರಮಾ ಮನಸೋ ಜಾತಃ ಚಕ್ಷೋಃ ಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ ನಾಭ್ಯಾ ಆಸೀದಂತರಿಕ್ಷಂ ಶೇಷ್ಣೋದ್ಯೌ ಸಮವರ್ತತ ಪದ್ಭ್ಯಾಂ ಭೂಮಿರ್ಗಿಶ್ರೋತ್ರಾತ್ ತಥಾ ಲೋಕಾಂ ಅಲ್ಪಯನ್ ವೇದಾಹ ವೇದಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮದಸ್ತು ಪಾರೆ ಸರ್ವಾಣಿ ರೂಪಾಣಿ ವಿಚಿತ್ರಧೀರಃ ನಾಮಾನಿ ಕೃತ್ವಾಭಿಜನ್ಯದಾಸ್ತೆ ಧಾತಾ ಪುರಸ್ತಾದ್ಯಬುಧಾ ಜಹಾರ ಶಕ್ರಃ ಪ್ರವಿದ್ವಾನ್ ಪ್ರದಿಶಶ್ಚತಸ್ರಃ ತಮೇವಂ ವಿದ್ವಾನಮೃತ ಇಹ ಭವತಿ ನಾನ್ಯಃ ಪಂಥಾ ಅಯನಾಯ ವಿದ್ಯತೆ ಯಜ್ಞೇನ ಯಜ್ಞಮಯಜಂತ ದೇವಾಃ ಸಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ತೇ ಹನಾಕಂ ಮಹಿಮಾನಃ ಸಜಂತೆ ಯತ್ರ ಪೂರ್ವೇ ಸಾಧ್ಯಾಃ ಸಂತಿ ದೇವಾಃ. ಓಂ ಶಾಂತಿ ಶಾಂತಿ ಶಾಂತಿಃ. ಓಂ ಶನ್ನೋ ಮಿತ್ರಃ ಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ
त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मावतु तद्वक्तारमवतु अवतु माम् अवतु वक्तारम् ॐ शान्तिः 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 ॐ सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शान्तिः 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 ॐ अथ पुरुषो ह वै नारायणो कामयत प्रजा सृजेयेति नारायणात् प्राणो जायते मनः सर्वेन्द्रियाणि च खं वायुर्ज्योतिरापः पृथिवी विश्वस्य धारिणी नारायणाद् ब्रह्मा जायते नारायणाद्रुद्रो जायते नारायणादिन्द्रो जायते नारायणात् प्रजापतयः प्रजायन्ते नारायणाद्वादशादित्या रुद्रावसवः सर्वाणि च छन्दागुंसि नारायणादेव समुत्पद्यन्ते नारायणे प्रवर्तन्ते नारायणे प्रलीयन्ते ॐ अथ नित्यो नारायणः ब्रह्मा नारायणः शिवश्च नारायणः शक्रश्च नारायणः द्यावा पृथिव्यौ च नारायणः कालश्च नारायणः दिवश्च नारायणः ऊर्ध्वश्च नारायणः अधश्च नारायणः अन्तर्बहिश्च नारायणः नारायण एवेदगुं सर्वं यद्भूतं यच्च भव्यम् निष्कलो निरञ्जनो निर्विकल्पो निराख्यातः शुद्धो देव एको नारायणः न द्वितीयोऽस्ति कश्चित् य एवं वेद स विष्णुरेव भवति स विष्णुरेव भवति सुरेन्द्र श्री सुरेन्द्र वदयं तपस्यय श्रीजयेन्द्र इव कीर्ति संपदा विश्रुतोऽहमिव पादसङ्गरे राघवेन्द्र यतिराट् समेधता श्रीमत्परमहंसपरिव्राजकाचार्य पदवाक्य प्रमाण वारवारवारङ्गदा सर्वतन्त्र स्वतन्त्र श्रीमद्वैष्णव सिद्धान्त प्रतिष्ठापनाचार्य श्रीमन्मूल रघुपति वेदव्यासार्यपाद पद्माराधक जगद्गुरो श्रीमन्मध्वाचार्य मूल महासंस्थानाधीश्वर वेदांत दिग्विजय सिंहासनाधीश्वर लोललस लसत्पण्डितेश नारायणाङ्घ्रिद्वयाम्भोज भृङ्गायान्तरङ्ग श्रिया राजमार तीर्थीकात्मा सुखतीर्थोरुशास्त्राभ्युमग्न हृदय मध्वमुनीन्द्र सच्चास्त्रमातो चन्द्राजयीन्द्रोरु हस्ताब्ज संभूत विख्यात विद्वत्सुधीन्द्राब्धिचन्द्र गुरो राघवेन्द्र जय हो जय हो जय हो अस्मद्गुरुवन्तर्गत गुरु जगन्नाथ दास ಮಂಗಳಾರತಿ ಮಾಡಿಬಿಡೋದು ಅಷ್ಟೇ. ಹೇಳು ಏನು ಹೇಳ್ತಿ ಹೇಳು ನೀ ಹೇಳು ಗುರುಗಳು ಮಾತಾಡ್ತಾರೆ ಅವ್ರು ಮಾತಾಡ್ತಾರೆ ನೀ ಮಾತಾಡ. ಶ್ರೀನಿವಾಸ ರಾಯರು ವೆಂಕಟನಾಥರಾಗಿ ಇರ್ತಕ್ಕಂಥ ವೆಂಕಟನಾಥರು ಗುರುರಾಜರಾಗಿ ಅವರು ಆಶೀರ್ವಾದ ಮಾಡಿದರು. ಶ್ರೀ ಸುರೇಂದ್ರ ವದಯಂ ತಪಸ್ಸೆಯ ಆ ರೀತಿ ನಮ್ಮ ಪರಮಗುರುಗಳಾಗಿರ್ತಕ್ಕಂಥ ಸುರೇಂದ್ರರಂತೆ ಕೀರ್ತಿವಂತರಾಗ್ರಿ, ವಿಜೇಂದ್ರ ತಪಸ್ವಿಗಳಾಗ್ರಿ, ವಿಜೇಂದ್ರಂತೆ ಕೀರ್ತಿವಂತರಾಗ್ರಿ, ನಮ್ಮಂತೆ ನೀವು ವಾದ ನಿಗ್ರಹದಲ್ಲಿ ಸಮರ್ಥರಾಗ್ರಿ
ಅಂಥ ನೀವು ನಮ್ಮ ಉಪಾಸ್ಯ ಮೂರ್ತಿಯಾಗಿರ್ತಕ್ಕಂಥ ರಾಮಚಂದ್ರನ ಹೆಸರನ್ನೊಳಗೊಂಡಂಥ ರಾಘವೇಂದ್ರ ತೀರ್ಥರು ಎಂಬ ಹೆಸರಿನಿಂದ ನೀವು ಭೂಮಿಯಲ್ಲಿ ಪ್ರಸಿದ್ಧರಾಗಿರಿ ಅಂತ ಸುಧೀಂದ್ರ ತೀರ್ಥರು ವೆಂಕಟನಾಥರಿಗೆ ಆಶ್ರಮ ಸ್ವೀಕಾರ ಮಾಡಿರ್ತಕ್ಕಂಥ ವೆಂಕಟನಾಥಿಗೆ ರಾಘವೇಂದ್ರ ತೀರ್ಥ ಅಂತ ಹೇಳಿ ನಾಮಕರಣ ಮಾಡಿ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಅಂಥ ಗುರುಗಳಿಗೆ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀಪಾದದ್ವಯರು ಫಲ ಸಮರ್ಪಣೆ ಮಾಡಿ ಮಹಾಮಂಗಳಾರತಿ ಮಾಡ್ತಾರೆ. ಮಂಗಳಾರತಿಯೊಂದಿಗೆ ಕಾರ್ಯಕ್ರಮ ಪಟ್ಟಾಭಿಷೇಕದ ಕಾರ್ಯಕ್ರಮದ ಒಂದು ಕೃಷ್ಣಾರ್ಪಣೆ ಹೇಳ್ತಾ ಅನಂತರದಲ್ಲಿ ಉಭಯ ಶ್ರೀಪಾದಂಗಳವರು ಕೂಡ ಅನುಗ್ರಹ ಸಂದೇಶ ನೀಡತಕ್ಕಂಥವ್ರು ಆಗ್ತಾರೆ. ಹರೇ ಶ್ರೀನಿವಾಸ. ಶರಣು ಶರಣಯ್ಯ ಗುರು ಹೇಳ್ತೀಯಾ? ಹೇಳ್ಬೇಕು ಬಡ ಟೈಮ್. ಶರಣು ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು ಶ್ರೀ ಗುರು ರಾಘವೇಂದ್ರಗೆ ಶರಣು ಯತಿ ಕುಲ ತಿಲಕಗೆ ಶರಣು ಶ್ರೀ ಗುರು ರಾಘವೇಂದ್ರಗೆ ಶರಣು ಯತಿ ಕುಲ ತಿಲಕಗೆ ಶರಣು ಶರಣರ ಪರಮ ಕರುಣಿಗೆ ಶರಣು ಹರಿಗುಣ ಲೋಲಗೆ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಮಧ್ವಮತ ಶುಭವಾಬ್ಧಿ ಚಂದ್ರಗೆ ಸಿದ್ಧ ಸಾಧನ ಮೂರ್ತಿಗೆ ಮಧ್ವಮತ ಶುಭವಾಬ್ಧಿ ಚಂದ್ರಗೆ ಸಿದ್ಧ ಸಾಧನ ಮೂರ್ತಿಗೆ ಬದ್ಧ ಶ್ರೀ ಹರಿದ್ವೇಷಿ ಮಾಯಿಗಳ ಬದ್ಧ ಶ್ರೀ ಹರಿದ್ವೇಷಿ ಮಾಯಿಗಳ ಗೆದ್ದ ರಘುಕುಲ ರಾಮದೂತಗೆ ಗೆದ್ದ ರಘುಕುಲ ರಾಮದೂತಗೆ ಶರಣು ಶರಣಯ್ಯ ಶರಣು ಶರಣಯ್ಯ ನಿತ್ಯ ನಿರ್ಮಲ ಪುಣ್ಯಗಾತ್ರಗೆ ಭೃತ್ಯ ಜನ ಪರಿಪಾಲಗೆ ನಿತ್ಯ ನಿರ್ಮಲ ಪುಣ್ಯಗಾತ್ರಗೆ ಭೃತ್ಯ ಜನ ಪರಿಪಾಲಗೆ ಸತ್ಯ ಸಂಕಲ್ಪಾನುಸಾರದಿ ನಿತ್ಯ ಕರ್ಮವ ಮಾಲ್ಪದೊರೆಗೆ ನಿತ್ಯ ಕರ್ಮವ ಮಲ್ಪದೊರೆಗೆ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಪಾತಕಾಂಬುಧಿ ಕುಂಭ ಸಂಭವ ಆಪ್ತ ಜನ ಪರಿಪಾಲಗೆ